ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್. ಅವನ ರಥವನ್ನ ತೆಗೊಂಡದಿಂದ ಹೊರಗಡೆ ಹೋದ. ಯುದ್ಧರಂಗ ಅಂತ ಏನೊಂದು ಅಲೋಕೇಟ್ ಆಗಿರ್ತದೆ, ಆ ಪ್ರದೇಶದ ಆಚೆಗೆ ಹೋದ. ಅವಾಗ ಅವನಿಗೆ ಎಚ್ಚರ ಆಯಿತು ರಾವಣನಿಗೆ. ಸೂತನನ್ನ ಉರಿಗಣ್ಣಿನಿಂದ ನೋಡಿದ. ಸತು ಮೋಹಾತ್ ಸುಸಂಕ್ರುದ್ಧ ಕೃತಾಂತ ಬಲಚೋದಿತ ಕ್ರೋಧ ಸಂರಕ್ತನಯನ ರಾವಣ ಸೂತಮಬ್ರವೀತ್. ಸಿಟ್ಟಿನಿಂದ, ಕೋಪದಿಂದ, ಸಿಟ್ಟಿನಿಂದ ಕೆಂಪಾದ ಕಣ್ಣವನಾಗಿ ರಾವಣ ಸೂತನಿಗೆ ಹೇಳಿದ, ಹೀನವೀರ್ಯಮಿವಾಶಕ್ತಂ ಪೌರುಚೇಣ ವಿವರ್ಜಿತಂ ಭೀರುಂ ಲಘುಮಿವಾ ಸತ್ವಂ ವಿಹೀನಮಿವ ತೇಜಸ. ನನಗೆ ಪರಾಕ್ರಮ ಕಡಿಮೆಯೇ, ಪೌರುಷ ಇಲ್ಲವೇ, ನಾನು ಪುಕ್ಕಲನೇ, ಭೀರುಂ ಲಘುಂ ಹಗುರವಾದ ವ್ಯಕ್ತಿತ್ವದವನೇ, ಸತ್ವ ಇಲ್ಲವೇ ನನ್ನಲ್ಲಿ, ವಿಮುಕ್ತಮಿವ ಮಾಯಾಭಿ ಅಸ್ತ್ರೈರಿವ ಬಹಿಷ್ಕೃತಂ ಮಾಮವಜ್ಞಾಯ ದುರ್ಬುದ್ಧೇ ಸ್ವಯಾ ಬುದ್ಧ್ಯಾ ವಿಚೇಷ್ಟಸೇ. ಕಪಟ ವಿದ್ಯೆಗಳಿಲ್ಲವೇ ನನ್ನಲ್ಲಿ, ಮಾಯ ಇಲ್ಲವೇ, ಅಸ್ತ್ರೈರಿವ ಬಹಿಷ್ಕೃತಂ ಅಸ್ತ್ರಗಳು ಒಂದು ನನ್ನ ಹತ್ರ ಇಲ್ಲವೇ, ಎಲ್ಲ ಇರುವ ನನ್ನನ್ನ ಅವಜ್ಞಾಯ ಕಡೆಗಣಿಸಿ ನಿನ್ನ ತಲೆಗೆ ತೋಚದ ಹಾಗೆ ಮಾಡ್ತಾ ಇದ್ದೀಯ. ಸ್ವಯಾ ಬುದ್ಧ್ಯಾ ವಿಚೇಷ್ಟಸೆ. ಕಿಮರ್ಥಂ ಮಾಮವಜ್ಞಾಯ ಮಚ್ಛಂದಮನವೇಕ್ಷ ಚ ತ್ವಯಾ ಶತ್ರು ಸಮಕ್ಷಂ ಮೇ ರಥೋಯಮಪವಾಹಿತಃ. ನನ್ನನ್ನು ಕಡೆಗಣಿಸಿ, ಮಚ್ಛಂದಂ ಅನವೇಕ್ಷ್ಯ ನನ್ನ ಬಯಕೆಯನ್ನು ಲೆಕ್ಕಿಸದೆ ಶತ್ರುಗಳೆಲ್ಲ ನೋಡ್ತಾ ಇರುವಾಗ ನನ್ನ ರಥವನ್ನ ದೂರ ಒಯ್ದಿದ್ದೀಯಲ್ಲ, ಸರಿನಾ? ಇದು ನನ್ನ ಇಮೇಜ್ ಏನಾಗಬೇಡ. ನಾಳೆ ಅವನು ಪುಕ್ಕಲನಾದ ಅಂತ ಹೇಳಲ್ವಾ? ತ್ವಯಾದ್ಯ ಹಿ ಮಮಾನಾರ್ಯ ಚಿರಕಾಲಮುಪಾರ್ಜಿತಂ ಯಶೋ ವೀರ್ಯಂ ಚ ತೇಜಶ್ಚ ಪ್ರತ್ಯಯಶ್ಚ ವಿನಾಶಿತಃ. ನಾನು ಎಷ್ಟು ಕಾಲ ಕಳೆದೆ, ಚಿರಕಾಲಂ ಉಪಾರ್ಜಿತಂ ಬಹಳ ಕಾಲ ಕಳೆದೆ. ನನ್ನ ಯಶಸ್ಸು, ಒಳ್ಳೆ ಹೆಸರನ್ನು ಗಳಿಸ್ಕೊಳ್ಳಿಕ್ಕೆ ಎಷ್ಟು ಕಾಲ ಕಳೆದೆ. ನನ್ನ ಪರಾಕ್ರಮವನ್ನ ಎಂದೂ ಕುಂದದಂತೆ ನೋಡಿಕೊಳ್ಳಿಕ್ಕೆ ಎಷ್ಟು ಕಾಲ ಕಳೆದೆ. ಪ್ರತ್ಯಯ, ಇಷ್ಟು ರಾಕ್ಷಸರು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಒಡೆಯ ರಾವಣ ಓಡಿ ಬರೋದಿಲ್ಲ ಅಂತ. ಅದನ್ನೆಲ್ಲ ಒಂದೇ ಏಟಿಗೆ ಹಾಳು ಮಾಡಿಬಿಟ್ಟಿಯಲ್ಲ. ಕನ್ನಡದಲ್ಲಿ ಗಾದೆ ಇಲ್ವೇ, ಕುಂಬಾರಂಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ. ಹಾಗೆ ಮಾಡಿದೆ ನೀನು. ಎಷ್ಟು ಕಾಲ ಯುದ್ಧದಲ್ಲಿ ಯಾವತ್ತೂ ಓಡಿ ಹೋಗಿದ್ದಿಲ್ಲ, ಸೋತಿದ್ದಿತ್ತು, ಓಡಿ ಹೋಗಿಲ್ಲ. ಅಂಥದ್ದು ಓಡಿ ಹೋಗುವಂತೆ ಮಾಡಿ ನನ್ನನ್ನು ತೀರಾ ಕಳಪೆಯನ್ನಾಗಿ ಮಾಡಿದೆ. ಶತ್ರೋ ಪ್ರಖ್ಯಾತ ವೀರ್ಯಸ್ಯ ರಂಜನೀಯಸ್ಯ ವಿಕ್ರಮೈಃ ಪಶ್ಚತೋ ಯುದ್ಧ ಲುಬ್ಧೋಹಂ ಕೃತ ಕಾಪುರುಷಸ್ತ್ವಯಾ. ರಾಮನಿಗೆ ಒಳ್ಳೆಯ ಹೆಸರಿದೆ. ರಂಜನೀಯಸ್ಯ, ಎಲ್ಲರಿಗೂ ಆನಂದವನ್ನ ಕೊಡ್ತಾನೆ. ಅವರೆಲ್ಲ ನೋಡ್ತಾ ಇರಬೇಕಾದ್ರೇನೆ ಪಶ್ಚತೋ ಯುದ್ಧ ಲುಬ್ಧೋಹಂ. ಯುದ್ಧ ಅಂದ್ರೆ ನನಗೆ ಬಯಕೆ, ಯುದ್ಧ ಲುಬ್ಧ, ಯುದ್ಧಕ್ಕೆ ಕಾತರಿಸುವವ ನಾನು. ಆದರೆ ನೀನು ಮಾಡಿದ್ದು ಕಾಪುರುಷಸ್ತ್ವಯ. ಕಾಪುರುಷ ಅಂತಂದ್ರೆ ಹೇಡಿ, ಕವರ್ಡ್. ನನ್ನನ್ನು ಹೇಡಿಯಾಗಿ ಮಾಡಿಬಿಟ್ಟಿಯಲ್ಲ. ಯತ್ವಂ ಕಥಮಿದಂ ಮೋಹಾತ್ ನಚೇದ್ವಹಸಿ ದುರ್ಮತೆ ಸತ್ಯೋಯಂ ಪ್ರತಿತರ್ಕೋ ಮೇ ಪರೇಣ ತ್ವಮುಪಸ್ಕೃತಃ. ಖಂಡಿತವಾಗಿ ಫಿಕ್ಸಿಂಗ್ ಮಾಡ್ಕೊಂಡಿರ್ಬೇಕು ನೀನು. ಪರೇಣ ತ್ವಂ ಉಪಸ್ಕೃತಃ. ಶತ್ರುವಿನ ಜೊತೆಗೆ ಗುಟ್ಟಾದ ಒಪ್ಪಂದವನ್ನು ಮಾಡಿಕೊಂಡಿರಬೇಕು. ಹೀಗೆ ಮಾಡಲಿಕ್ಕೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ನೀನು. ನಮ್ಮಲ್ಲಿ ಅಂಪೈರ್ಗಳು
ಕೆಲವೊಮ್ಮೆ ನಮಗೆ ವಿರುದ್ಧವಾಗಿ ಆಡ್ತಾರೆ, ನಮ್ಮ ಆಟಗಾರರೇ ನಮಗೆ ವಿರುದ್ಧವಾದ ಇದರಲ್ಲಿ ನಿಂತು ಆಡ್ತಾರೆ ಅಂತ ನಾವು ತಮಾಷೆ ಮಾಡ್ತಾ ಇರ್ತೇವಲ್ಲ, ಹಾಗೆ ಇವನು ಹೇಳ್ತಾ ಇದ್ದಾನೆ. ಪರೇಣ ತ್ವಮುಪಸ್ಕೃತ, ಇದು ಮೋಹದಿಂದ ನೀನು ಮಾಡಿಲ್ಲ ಅಂತಾದರೆ, ಪೂರ್ತಿ ಪ್ರಜ್ಞಾಪೂರ್ವಕವಾಗಿಯೇ ನೀನು ಮಾಡಿದೆ ಅಂತ ಆದರೆ, ಪರೇಣ ತ್ವಂ ಉಪಸ್ಕೃತ, ಬೇರೊಬ್ಬರ ಜೊತೆ ದುಷ್ಟಾದ ಒಪ್ಪಂದವನ್ನು ಮಾಡಿಕೊಂಡಿದ್ದಿ ಅಂತಾನೆ ಅರ್ಥ. ನಹಿ ತದ್ವಿದ್ಯತೆ ಕರ್ಮ ಸುಹೃದೋ ಹಿತಕಾಂಕ್ಷಿಣಃ ರಿಪೂಣಾಂ ತದೃಚಂ ಚೇತತ್ ಯತ್ವಯೈತದನುಷ್ಠಿತಂ. ನೀನು ಶತ್ರು ಮಿತ್ರನೇ ಆಗಿದ್ರೆ, ನನ್ನ ಒಡೆಯನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಒಳ್ಳೆ ಹೆಸರು ಬರಬೇಕು ಅಂತ ನೀನು ಅನ್ಕೊಳ್ತಾ ಇರ್ತಿದ್ದಿ. ನೀನು ನನ್ನ ಶತ್ರು, ಅದರಿಂದಾಗಿ ಬದುಕಿಸಂತೆ ಮಾಡಿ ನನ್ನ ಹೆಸರು ಕಳಿಬೇಕು ಅಂತ ಇದ್ದಿ. ನನ್ನ ಮಾನ ಮರ್ಯಾದೆ ತೆಗಿಲಿಕ್ಕೇನೆ ಹುಟ್ಟಿದ್ದಿ. ನಿವರ್ತಯ ರಥಂ ಶೀಘ್ರಂ ಯಾವನ್ನಾಪೈತಿ ಮೇ ರಿಪುಃ ಯದಿ ವಾ ದ್ವಿಷಿತೋಸಿ ತ್ವಂ ಸ್ಮರ್ಯತೆ ಯದಿ ಮೇ ಗುಣಃ. ಕೂಡಲೇ ರಥವನ್ನು ಮರಳಿ ತಗೊಂಡು ಹೋಗು. ನನ್ನ ಶತ್ರು ಆ ಪ್ರದೇಶದಿಂದ ಕಾಲ್ ತೆಗೆಯುವ ಒಳಗಡೆ ನನ್ನ ತಗೊಂಡು ಹೋಗು. ಯಾಕೆಂದ್ರೆ ಅವನು ಹೋದ್ಮೇಲೆ ನಾನು ಹೋದೆ ಅಂತ ಇಟ್ಕೋ, ಓ ಅವನು ಹೋದ ಅಂತ ಗೊತ್ತಿದ್ದು ಬಂದ ಅಂತಾರೆ. ಅದರಿಂದಾಗಿ ಯಾವನ್ನಾಪೈತಿ ಮೇ ರಿಪುಃ, ನನ್ನ ಶತ್ರು ಹೋಗುವುದಕ್ಕೆ ಮೊದಲೇನೆ ಅಲ್ಲಿಗೆ ಒಯ್ಯಿ. ಯದಿ ವಾ ದ್ವಿಷಿತೋಸಿ ತ್ವಂ ಸ್ಮರ್ಯತೆ ಯದಿ ಮೇ ಗುಣೈಃ, ನಾನು ನನ್ನ ಗುಣವನ್ನ ಮುಂದಿನ ಜನಾಂಗ ನೆನಪಿಸ್ಕೊಳ್ಬೇಕು ಅಂತಂದ್ರೆ ಈಗ ಕೂಡಲೇ ಹೋಗು. ಏವಂ ಪರುಷ ಮುಕ್ತಸ್ತು ಹಿತ ಬುದ್ಧಿರ ಬುದ್ಧಿನ ಅಬ್ರವೀದ್ರಾವಣಂ ಸೂತೋ ಹಿತಂ ಸಾನುನಯಂ ವಚಃ. ಈ ರೀತಿ ಒರಟಾಗಿ ನುಡಿದಾಗ ಆ ಸಾರಥಿ ಬುದ್ಧಿಪೂರ್ವಕವಾಗಿ ಸಾನುನಯಂ ಅವನಿಗೆ ಸಮಾಧಾನ ಮಾಡ್ತಾ ಹೇಳಿದ. ನ ಭೀತೋಸ್ಮಿ ನ ಮೂಢೋಸ್ಮಿ ನೋಪಜಪ್ತೋಸ್ಮಿ ಶತ್ರುಭಿಃ ನ ಪ್ರಮತ್ತೋ ನ ನಿಸ್ನೇಹೋ ವಿಸ್ಮೃತಾ ನ ಚ ಸತ್ಕ್ರಿಯಾ. ನೀನು ಅನ್ಕೊಂಡಿದ್ದು ಯಾವುದು ನನ್ನ ಹತ್ರ ಇಲ್ಲ. ನ ಭೀತೋಸ್ಮಿ, ನನಗೆ ಭಯ ಆಗಿಲ್ಲ. ನ ಮೂಢೋಸ್ಮಿ, ನಾನು ಪೆದ್ದ ಅಲ್ಲ. ನೋಪಜಪ್ತೋಸ್ಮಿ, ಉಪಜಾಪ ಮತ್ತೆ ಕರ್ಣೇ ಜಪ ಅಂತ ಎರಡು ಚಾಡಿಗೆ ಇರುವಂತಹ ಒಂದು ಪದ. ಕರ್ಣೇ ಜಪ, ಕಿವಿಯಲ್ಲಿ ಜಪ ಮಾಡ್ತಾ ಇರ್ತಾನೆ ಚಾಡಿಕೋರನಿಗೆ, ಸಂಸ್ಕೃತದಲ್ಲಿ ಕರ್ಣೇ ಜಪ ಅಂತ ಗುಟ್ಟಾಗಿ ಕಿವಿಯಲ್ಲಿ ಹೇಳ್ತಾ ಇರ್ತಾನೆ. ಏನು ಅಂತ ಅನ್ಕೊಂಡಿದ್ದೀರಾ ಅಂತ. ನೋಪಜಪ್ತೋಸ್ಮಿ, ನಾನು ಶತ್ರುಗಳಿಂದ ಕಿವಿ ಕಚ್ಚುವಿಕೆಗೆ ಒಳಗಾಗಿಲ್ಲ. ಶತ್ರುಗಳು ನನ್ನ ಬುದ್ಧಿಯನ್ನು ಕೆಡಿಸಿಲ್ಲ. ನ ಪ್ರಮತ್ತಃ, ನಾನು ಮೈಮರೆತಿಲ್ಲ. ನ ನಿಸ್ನೇಹ, ನಿನ್ನ ಮೇಲೆ ಪ್ರೀತಿ ಇಲ್ಲದೇ ಇಲ್ಲ. ವಿಸ್ಮೃತ ನ ಚ ಸತ್ಕ್ರಿಯಾ, ನಿನ್ನ ಕ್ರಿಯೆಯನ್ನ ನಾನು ನೆನಪಿಸಿಕೊಂಡಿದ್ದೇನೆ. ಮಯಾತು ಹಿತಕಾಮೇನ ಯಶಶ್ಚ ಪರಿರಕ್ಷತ ಸ್ನೇಹ ಪ್ರಸನ್ನ ಮನತ ಹಿತಮಿತ್ಯ ಪ್ರಿಯಂ ಕೃತಂ. ನನಗೆ ಹಿತ ಉಂಟು ಮಾಡಬೇಕು ಅನ್ನೋ ಬಯಕೆ ಇದೆ. ನಾನು ನಿನ್ನ ಹಿತೈಷಿ, ನಿನ್ನ ಹೆಸರನ್ನ ರಕ್ಷಣೆ ಮಾಡಬೇಕು ಅಂತಾನೆ ನಾನೀಗ ತಗೊಂಡು ಬಂದದ್ದು. ನಾಳೆ ಇದು ದಾಖಲಾಗತ್ತೆ. ನೋಡಿದ್ಯಾ, ಸಾರಥಿ ದಡ್ಡತನದಿಂದ ತಗೊಂಡು ಬಂದ. ಆಗ ರಾವಣ ಗದರಿಸಿದ, ರಾವಣನಿಗೆ ಇಷ್ಟವಿಲ್ಲದ್ದನ್ನ ಮಾಡಿದ ಅಂತ. ಸ್ನೇಹ ಪ್ರಸನ್ನ ಮನತ, ನಿನ್ನ ಮೇಲೆ ಉತ್ಕಟವಾದ ಪ್ರೀತಿ ಇದೆ, ಸ್ನೇಹ ಇದೆ ನನಗೆ. ಅದರಿಂದಾಗಿ ಹಿತಮಿತಿ ಅಪ್ರಿಯಂ ಕೃತಂ, ಒಳ್ಳೆಯದು ಅಂತ ನಿನಗಿಷ್ಟವಾಗದ್ದನ್ನು ಮಾಡಿದೆ. ಏಕೆಂದ್ರೆ ಕೆಟ್ಟದ್ದೆಲ್ಲ ಅನಿಷ್ಟ ಆಗಬೇಕಾಗಿಲ್ಲ, ಒಳ್ಳೆಯದೆಲ್ಲ ಇಷ್ಟವೂ ಆಗಬೇಕಾಗಿಲ್ಲ. ಒಳ್ಳೆಯದು ಇಷ್ಟ ಆಗಲ್ಲ, ಬೇವು ಒಳ್ಳೆಯದಿರಬಹುದು, ಇಷ್ಟ ಆಗಬೇಕು ಅಂತ ಇಲ್ಲ. ಯಾವುದೋ ತಿಂಡಿ ಇಷ್ಟ ಆಗಬಹುದು, ಹಿತ ಆಗಬೇಕು ಅಂತ ಇಲ್ಲ. ಅದರಿಂದಾಗಿ ನಾನು ಹಿತ ಅಂತ ಹೇಳಿ ಅಪ್ರಿಯವಾದದ್ದನ್ನು ಮಾಡಿದೆ. ನಾಸ್ಮಿನ್ನರ್ಥೇ ಮಹಾರಾಜ ತ್ವಮ್ಮಾಂ ಪ್ರಿಯ ಹಿತೇ ರತಂ ಕಶ್ಚಿಲ್ಲಘುರಿವಾ ನಾರ್ಯೋ ದೋಷತೋ ಗಂತುಮರ್ಹಸಿ. ಅದೆಲ್ಲ ಸರಿ, ಆದರೆ ನಿನ್ನ ನಡವಳಿಕೆ ಹೇಗಿದೆ ಗೊತ್ತಾ? ನಿನ್ನ ನಡವಳಿಕೆ, ನನ್ನನ್ನು ನೀನು ದೂಷಿಸಿದ್ದು ಹೇಗೆ? ಕಶ್ಚಿಲ್ ಲಘುರಿವ ನಾರ್ಯ, ಲಘುರಿವ
ಯಾರು ಅತ್ಯಂತ ಉಡಾಫೆಯ ವ್ಯಕ್ತಿ ಇರ್ತಾನೆ, ಅನಾರ್ಯ ಕೆಟ್ಟವನು ಏನಿರ್ತಾನೆ, ಅವನು ಒಳ್ಳೆ ಎಸ್ಟೀಮ್ಡ್ ಮೈಂಡ್ ಇಲ್ಲದವನು, ಒಳ್ಳೆ ಬುದ್ಧಿ ವೈಭವ ಇಲ್ಲದವ, ತನಗೆ ಹಿತರಾದವರನ್ನೇ ಬೈತಾನೆ. ಆ ಥರ ನಿನ್ನನ್ನು ಬೈತಾ ಇದ್ದಿ. ಒಬ್ಬನ ಗುಣವನ್ನು ಅಸೆಸ್ ಮಾಡಬೇಕಲ್ವ ನೀನು, ಇದು ಹೀಗೆ ಈ ಗುಣ ಸಂಪನ್ನನಾಗಿದ್ದಾನೆ ಅಂತ. ನನ್ನನ್ನು ನೀನು ನೋಡ್ತಾ ಇರುವ ರೀತಿ ಸರಿಯಲ್ಲ ರಾಜ. ನೋಡಿ, ಅನಾರ್ಯ ನೀನು ಅನಾರ್ಯ ಬುದ್ಧಿಯಿಂದ ಮಾಡಿದೆ ಅಂತ ರಾವಣ ಬೈತಾನೆ. ನಾನು ಅನಾರ್ಯನಲ್ಲ ಅಂತ ಹೇಳಿ ಸಾರಥಿ ಹೇಳ್ತಾನೆ. ಈಗ ಹೇಳಿ, ತಮಿಳುನಾಡವರು ಹೇಳೋದು ರಾವಣ ದ್ರಾವಿಡ, ರಾಮ ಆರ್ಯ ಅನ್ನೋದು ಕರೆಕ್ಟಾ? ಅವರಿಗೆ ಬೇಸಿಕ್ ಒಂದು ಸಂಗತಿ ಗೊತ್ತಿಲ್ಲ. ಶಿವ ಬಿಳಿ ಬಣ್ಣದವ, ಅವನು ಕಪ್ಪು ಬಣ್ಣ ನಮ್ಮವನು ಅಂತಾರವರು. ಅಲ್ಲೆಲ್ಲಿಂದ ಕನಸು ಬಿತ್ತೋ ಗೊತ್ತಿಲ್ಲ. ನಾರಾಯಣ ಬಿಳಿ ಬಣ್ಣದವನು, ನಮ್ಮವನಲ್ಲ, ಅವನು ಆರ್ಯ ಅಂತಾರೆ. ನಾರಾಯಣ ಕಪ್ಪು ಬಣ್ಣದವ ಅನ್ನೋದು ಗೊತ್ತಿಲ್ಲ ಅವರಿಗೆ. ಇಂಥ ಅವಿವೇಕಿಗಳವರು. ಅದು ಭಾಷೆಯ ಬಗ್ಗೆ ಮಾತ್ರ ನಾನು ಬೈತಾ ಇರೋದು, ಅವ್ರ ಭಾಷೆಯ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗಳು. ಅದರಿಂದಾಗಿ ನಾನು ಅನಾರ್ಯ ಅಲ್ಲ ಅಂತಾನೆ. ಶ್ರೂಯತಾಂ ಪ್ರತಿದಾಸ್ಯಾಮಿ, ಅಲ್ಲಿ ಒಬ್ಬ ಪೆರಿಯಾರ್ ಅಂತ ಇದ್ದಾನೆ. ಆ ಪೆರಿಯಾರು ಅವನು ಚಳ್ಳಕೆರೆ, ಅವನು ಚಿತ್ರದುರ್ಗ. ನಿಜವಾಗಿಯೂ ಪೆರಿಯಾರ್ ಕನ್ನಡ ಮೂಲದವನು. ಅವನು ತಮಿಳುನಾಡಿಗನಾಗಿ ತಮಿಳುನಾಡಿನಲ್ಲಿ ನೆಲೆಗೊಂಡು, ಅಲ್ಲಿ ತಮಿಳುನಾಡಿನಲ್ಲಿ ರಾಜ್ಯಭಾರ ಮಾಡ್ತಾ ಇರೋರು, ಅಧಿಕಾರ ಚಲಾಯಿಸ್ತಾ ಇರೋರು ಯಾರೂ ಅಲ್ಲಿಯವರಲ್ಲ. ತಮಿಳು ಸಂಸ್ಕೃತಿ ಅಂತ ಹೇಳಿ ಅವನ್ನೆಲ್ಲ ಸ್ಟಾಲಿನ್ ಅಂತ ಹೆಸರು ಕೊಡೋದನ್ನ ಯಾವ ತಮಿಳ ಇಟ್ಕೊಳ್ತಾನೆ? ಅದನ್ನು ಇಳವರಸ ಅಂತ ಇಟ್ಕೊಳ್ಳಿಕ್ಕಾಗಲ್ವಾ? ಅಲ್ಲ, ಬೇಕಾದ ಜನ ಇಳವರಸರಿದ್ದಾರೆ, ಅಂದ್ರೆ ಭೂಮಿಯ ರಾಜ ಅಂತ. ತೀರಾ ಬಾಲಿಶ, ಆತ್ಮವಿಸ್ಮೃತಿ, ವೇಗವಾಗಿ ನಾಶದತ್ತ ಸಾಗುವ ಕೆಟ್ಟ ಬುದ್ಧಿ. ಹೋಗಲಿ ಬಿಡಿ. ಹೇಳಿದ್ದು ಆರ್ಯ ಅನಾರ್ಯ, ಆರ್ಯ ದ್ರಾವಿಡ ಅಂತನ್ನೋದು ಸಾಧುವಲ್ಲ. ಅವರು ಆ ತರಹ ಮಾಡಿ ಬ್ರಿಟಿಷರು ಬಿತ್ತಿದ್ದನ್ನು ಇವರು ಬೆಳೆದಿದ್ದಾರೆ. ಇರಲಿ, ರಾಮಾಯಣಕ್ಕೆ ಬರೋಣ. ಶ್ರೂಯತಾಂ ಪ್ರತಿದಾಸ್ಯಾಮಿ ಯನ್ನಿಮಿತ್ತಂ ಮಯಾ ರಥಃ ನದೀ ವೇಗ ಇವಾಂಭೋಭಿಃ ಸಂಯುಗೇ ವಿನಿವರ್ತಿತಃ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಯಾಕೆ ನಾನು ರಥವನ್ನ ಯುದ್ಧ ಭೂಮಿಯಿಂದ ಹೊರಗಡೆ ತಂದೆ ಅಂತ. ನನ್ನ ಎಕ್ಸ್ಪ್ಲನೇಷನ್ ಒಂದು ಕೇಳೋದು ಬೇಡವಾ ನೀನು? ಐ ಹ್ಯಾವ್ ರೈಟ್ಸ್ ಟು ಎಕ್ಸ್ಪ್ಲೈನ್. ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಒಂದು ಹಕ್ಕಿದೆ. ಯಾಕೆ ತಗೊಂಡು ಬಂದೆ ರಥವನ್ನ ಅಂದ್ರೆ, ಶ್ರಮಂ ತವಾವಗಚ್ಚಾಮಿ ಮಹತಾರಣ ಕರ್ಮಣ ನಹಿತೆ ವೀರ್ಯಸೌ ಮುಖ್ಯಂ ಪ್ರಕರ್ಷಂ ನೋಪಧಾರಯೇ. ಶ್ರಮಂ ತವಾವಗಚ್ಚಾಮಿ, ನಿನ್ನ ದಣಿವು ನನಗೆ ಅರ್ಥ ಆಗತ್ತೆ, ನಿನ್ನ ಏದುಸಿರು ನನ್ನ ಕಿವಿಗೆ ಬಡಿತಾ ಇದೆ. ಯಾಕೆಂದ್ರೆ ನಿನಗೆ ಅತ್ಯಂತ ಹತ್ತಿರದಲ್ಲಿ ಕುಳಿತವ ನಾನು. ಮಹತಾರಣ ಕರ್ಮಣ, ಈಗಾಗಲೇ ನಿನ್ನ ವಯಸ್ಸಿಗೆ ಹೆಚ್ಚಿನ ಯುದ್ಧ ಆಯಿತು. ನಹಿತೆ ವೀರ್ಯಸೌ ಮುಖ್ಯಂ, ನಿನಗೆ ಆ ಪರಾಕ್ರಮವನ್ನು ಮಾಡುವ ಮೂಡಿಲ್ಲ. ಒಂದು ಮೂಡ್ ಚೇಂಜ್ ಆಗಲಿಕ್ಕೆ ಒಂದು ಬೇರೆ ಸ್ಥಳಕ್ಕೆ ತಗೊಂಡು ಹೋಗಬೇಕು. ದಣಿದಿದ್ದಿ. ಪ್ರಕರ್ಷಂ ನೋಪಧಾರಯೇ, ನಿನ್ನ ಚಲನವಲನಗಳಲ್ಲಿ ವೇಗ ಇಲ್ಲ. ಆ ವೇಗ ಇಲ್ಲ, ಅದು ನನಗೆ ಗೊತ್ತಾಗ್ತಾ ಇದೆ. ನನ್ನ ಬೆನ್ನ ಹಿಂದೆ ನೀನಿರಬಹುದು, ಆದರೆ ನನಗೆ ಗೊತ್ತಾಗ್ತಾ ಇದೆ ನಿನ್ನ ಒಂದು ನಿಧಾನ ಆಗ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು, ಮತ್ತೆ ಕೂಡಲೇ ಪಿಕಪ್ ಆಗುತ್ತೆ. ಶ್ರಮಂ ರಥೋದ್ವಹನ ಖಿನ್ನಾಶ್ಚ ಭಗ್ನಾಮೇ ರಥವಾಜಿನಃ ದೀನಾ ಘರ್ಮ ಪರಿಶ್ರಾಂತ ಗಾವೋ ವರ್ಷಹತ ಇವ. ಇನ್ನು ನೀನು ಅಂದ್ರೆ ನೀನೊಬ್ಬನೇನಾ? ಕುದುರೆಯು ರಥದ ಅಂಗವೇ. ರಥೋದ್ವಹನ ಖಿನ್ನಾಶ್ಚ, ರಥವನ್ನು ಹೊತ್ತು ರೆಷ್ಟೇ ಇಲ್ಲದೆ ಕುದುರೆಗಳು ನೊಂದಿವೆ. ಭಗ್ನಾಮೇ ರಥವಾಜಿನಃ ದೀನಾ ಘರ್ಮ ಪರಿಶ್ರಾಂತ, ಈ ಭೂಮಿಯಲ್ಲಿ
ಓಡಾಡಿ 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 ಬರಿದಾದ ನೆಲದಲ್ಲಿ ಬಿಸಿಲಿನಿಂದ ನೊಂದಿವೆ ಕುದುರೆಗಳು. ಹೇಗೆ ಗಾವೋ ವರ್ಷಹತ ಇವ, ಹಸುಗಳು ಮಳೆ ಬಂದರೆ ನೋಯುತ್ತವೋ ಹಾಗೆ. ಹಸುಗೆ ಸೂರ್ಯನ ಕಿರಣವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳೋ ಶಕ್ತಿ ಇದೆಯಂತೆ. ಹಾಗಂತ ನೀಲಕಂಠ ಹೇಳ್ತಾನೆ. ಮಹಾಭಾರತದ ಒಂದು ಪ್ರಸಂಗದಲ್ಲಿ ಅವನು ಹೇಳ್ತಾನೆ, ಅದರಿಂದಾಗಿ ಗೋವಿನ ಹಾಲು ಅಂತನ್ನೋದು ಸೂರ್ಯನ ಕಿರಣದಿಂದ ಬಹಳ ಚೆನ್ನಾಗಿ ಪ್ರಭಾವಿತವಾಗಿರುತ್ತೆ. ಸೂರ್ಯನ ಬೆಳಕಿನಿಂದ ಬರುವ ಅಂಶಗಳನ್ನ ಆ ಹಾಲು ಹೀರಿಕೊಂಡಿರುತ್ತೆ. ಯಾಕೆಂದ್ರೆ ಗೋವಿನ ಬೆನ್ನು ಸೂರ್ಯನ ಕಿರಣಗಳನ್ನ ಗ್ರಹಿಸುವಲ್ಲಿ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಅದರಿಂದಾಗಿ ಮಳೆ ಅದಕ್ಕೆ ಕಷ್ಟ. ಮಳೆ ಬರ್ತಾ ಇದ್ದಾಗ ಹಸುಗಳು ಯಾವ ರೀತಿ ಸಂಕಟ ಪಡ್ತಾವೋ ಆ ರೀತಿ ಬಿಸಿಲು ಬರ್ತಾ ಇದ್ದಾಗ ಕುದುರೆಗಳು ಸಂಕಟ ಪಡ್ತಾವೆ. ನನ್ನ ಕುದುರೆಗಳು ಸಂಕಟ ಪಟ್ರೆ ನಷ್ಟ ಯಾರಿಗೆ? ಹಿಂದೆ ಕೂತ ರಥಿಕನಿಗೆ. ಅದನ್ನು ನೋಡಬೇಕಾಗತ್ತೆ. ನನಗೆ ಶಕ್ತಿ ಇದೆ, ಯುದ್ಧ ಮಾಡ್ತಾ ಇರ್ತೀನಿ ಅಂದ್ರೆ. ಒಂದು ತಮಾಷೆ ಹೇಳ, ಒಂದು ಜೋಕ್. ಜಾಮಿತಾ ದೋಷ ಪರಿಹಾರಾಯ. ಒಬ್ಬ ಒಂದು ಆಶ್ರಮ ಕಟ್ಕೊಂಡಿರ್ತಾನೆ ಒಂದು ಕಡೆಗೆ. ಅಲ್ಲಿ ಉಪನ್ಯಾಸಕ್ಕೆ ಬನ್ನಿ ಅಂತ ಹೇಳಿರ್ತಾನೆ. ಯಾರು ಬಂದಿರಲ್ಲ, ಉಪನ್ಯಾಸಕ್ಕೆ ಯಾರು ಇರಲ್ಲ. ಒಬ್ಬನೇ ಒಬ್ಬ ಬರ್ತಾನೆ. ಸ್ವಾಮಿ, ನಾನೊಬ್ಬನೇ ಬಂದಿದ್ದೀನಿ, ನೀವು ಉಪನ್ಯಾಸ ಮಾಡ್ತೀರಾ ಮಾಡಲ್ವಾ? ಮಾಡ್ತೀನಪ್ಪ. ಅದಕ್ಕಿಂತ ಮೊದಲು ನಾನೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡು. ಈಗ 5 ಹಸು ಇದೆ ನಿನ್ನ ಹತ್ರ ಅಂತ ಇಟ್ಕೋ. ಹಸುವಿಗೆ ಮೇವು ತಗೊಂಡು ಹೋಗ್ತೀಯ ಸಂಜೆ. 4 ಹಸು ಇರಲ್ಲ, ಏನ್ ಮಾಡ್ತಿ? ಒಂದೇ ಹಸು ಇರುತ್ತೆ, ಏನ್ ಮಾಡ್ತಿ? ಕೊಡೋದು ಕೊಡ್ಲೇಬೇಕಲ್ಲ ಸ್ವಾಮಿ. ಅದೇ ರೀತಿಯಪ್ಪ, ಇಷ್ಟು ಜನ ಬರಲಿಲ್ಲ ಅಂದ್ರೆ ನಾನು ಉಪನ್ಯಾಸ ಮಾಡಲೇಬೇಕು ಅಂತ ಉಪನ್ಯಾಸ ಮಾಡ್ತಾನೆ. ಉಪನ್ಯಾಸ ಮಾಡಿ ಆದ್ಮೇಲೆ ಏನನ್ನಿಸ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ, ನಾನು 5 ಹಸುಗೆ ಅಂತ ಹೇಳಿ ಮೇವು ತಗೊಂಡು ಹೋಗ್ತೀನಿ. ಒಂದೇ ಹಸು ಇರುತ್ತೆ, 4 ಹಸು ಇರಲ್ಲ. ಆದ್ರೆ 5 ಹಸು ತಿನ್ನೋದನ್ನ ಒಂದೇ ಹಸುವಿಗೆ ಹಾಕಬಾರದು ಅಂತ ನನಗೆ ಗೊತ್ತಿದೆ ಅಂತ. ಹಾಗೆ ರಥ ಅಂತ ಹೇಳಿದ್ರೆ ಒಂದೇ ಅಲ್ಲ, ಎಲ್ಲ ನಿನಗೆ ಶಕ್ತಿ ಇದೆ ಅಂತ ನೀನು ಹೇಳಬಹುದು. ಯಾವುದೋ ಒಂದು ವೀರಾವೇಶದಿಂದ ಹೋರಾಡ್ತೇನೆ, ನನಗೆ ದಣಿವಾಗಿಲ್ಲ, ದಣಿವನ್ನು ಕೂಡ ನಾನು ಮೀರಬಲ್ಲೆ ಅಂತ ನಿನಗಿರಬಹುದು. ಆದರೆ ಕುದುರೆಗಳಿಗೆ ಹಾಗಿಲ್ವಲ್ಲ. ಅವುಗಳಿಗೆ ಕೊಡಬೇಕಾದ ಸ್ಪೇಸ್ ಅನ್ನು ಕೊಡಲೇಬೇಕಾಗ್ತದೆ. ಅದರಿಂದಾಗಿ ರಥೋದ್ವಹನ ಖಿನ್ನಾಶ್ಚ ಭಗ್ನಾಮೇ ರಥವಾದಿನಃ ದೀನಾ ಘರ್ಮ ಪರಿಶ್ರಾಂತಾ ಗಾವೋ ವರ್ಷಹತಾ ಇವ ನಿಮಿತ್ತಾನಿ ಚ ಭೂಯಿಷ್ಠಂ ಯಾನಿ ಪ್ರಾದುರ್ಭವಂತಿನಃ ತೇಷು ತೇಷು ಅಭಿಪನ್ನೇಷು ಲಕ್ಷಯಾಮಿ ಅಪ್ರದಕ್ಷಿಣಂ. ಆಮೇಲೆ ಸಾರಥಿಯಾದವನು ಎಲ್ಲವನ್ನ ಗಮನಿಸಬೇಕಾಗತ್ತೆ. ರಥಿಕನಾದವ ಒಂದನ್ನೇ ಗಮನಿಸೋದು, ಎದುರಾಳಿಯ ಚಲನವಲನಗಳನ್ನು. ಆದರೆ ಒಬ್ಬ ಸಾರಥಿಯಾಗಿರುವವ ಬಹಳ ನೆನಪಿನ ಶಕ್ತಿ ಇರಬೇಕು. ಅವನಿಗೆ ಪ್ರಸಂಗಾವಧಾನತೆ ಬೇಕು. ಅವಧಾನ ನಿಜವಾಗಿಯೂ ಅವಂದು. ಯಾಕೆ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೆಸಬೇಕು. ಬಾಣಗಳು ವೇಗವಾಗಿ ಎರಗಿ ಬರ್ತಿದ್ದಾಗ ಆ ಬಾಣಗಳನ್ನು ತಪ್ಪಿಸಬೇಕು. ಆಯುಧ ಎಷ್ಟಿದೆ ಅಂತ ನೆನ್ಪಿಟ್ಕೊಳ್ಬೇಕು. ನನ್ನ ಸ್ವಾಮಿ ಎಷ್ಟು ಬಿಡ್ತಾ ಇದ್ದಾನೆ ಆಯುಧವನ್ನ ಅಂತ ಅಲ್ಲಿ ಕೂಡಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು. ಚಕ್ಕ ಲೆಕ್ಕ ಮಾಡ್ತಾ ಇರಬೇಕು. ಓ, ಈ 1 ಗಂಟೆಯಲ್ಲಿ ಇಷ್ಟು ಬಾಣ ಖಾಲಿ ಇದೆ, ರಥದಲ್ಲಿ ಇಷ್ಟು ಬಾಣಗಳಿದೆ, ಇಷ್ಟು ಆಯುಧ ಇದೆ, ಇವಾಗ ಇದನ್ನ ಎಸೆದ, ಅದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಅದೇನ್ ಪೆನ್ ಇಲ್ಲ, ಕ್ಯಾಲ್ಕುಲೇಟರ್ ಇಲ್ಲ, ಹಾಗೆ ಧರಿಸ್ಕೊಂಡಿರ್ಬೇಕು.
ಸುತ್ತಮುತ್ತಲು ಏನಾಗ್ತಾ ಇದೆ ಅಂತ ನೋಡಬೇಕು. ಎದುರಾಳಿಯ ಮನಸ್ಥಿತಿಯನ್ನು ಗಮನಿಸಬೇಕು. ಮುಖವನ್ನು ನೋಡಿ ಅವನಲ್ಲಿ ಎಷ್ಟು ಆಯುಧಗಳಿದೆ ಅಂತ ಗಮನಿಸಬೇಕು. ಯಾವ ಟೈಮಿಗೆ ಹತ್ರ ಹೋಗಬೇಕು, ಯಾವ ಟೈಮಿಗೆ ದೂರ ಬರಬೇಕು, ಅದೆಲ್ಲ ಗೊತ್ತಿರಬೇಕು ಒಬ್ಬನಿಗೆ. ಸಾರಥಿ ಆದವನಿಗೆ ಎಷ್ಟು ಕೆಲಸ ಇರುತ್ತೆ. ಅದರಿಂದಾಗಿ ನಾನು ಊರೆಲ್ಲ ನೋಡ್ತಾ ಇರಬೇಕು. ಆ ಹಂತದಲ್ಲಿ ನೋಡುವಾಗ ನಿಮಿತ್ತಗಳು ನಮಗೆ ವಿರುದ್ಧವಾಗಿ ಇದೆ. ದೇಶಕಾಲೌ ಚ ವಿಜ್ಞೇಯೌ ಲಕ್ಷಣಾನಿ ಇಂಗಿತಾನಿ ಚ ದೈನ್ಯಂ ಹರ್ಷಶ್ಚ ಖೇದಶ್ಚ ರಥಿನಶ್ಚ ಮಹಾಬಲ. ಒಬ್ಬ ಸಾರಥಿಯಾದವನು ದೇಶವನ್ನು ನೋಡಬೇಕು. ಯಾಕೆಂದ್ರೆ ಎಲ್ಲಿ ರಥ ಓಡಿಸ್ಬೇಕು ಅಂತ ಗೊತ್ತಿರಬೇಕು. ರಥ ಓಡಿಸಬಾರದಲ್ಲಿ ಓಡಿಸಿದರೆ ರಥದ ಕಡಾಣಿ ಮುರಿದು ಬಿದ್ದರೆ, ರಥದ ಚಕ್ರದ ಆ ಏನು ಜಾಯಿಂಟ್ ಇರುತ್ತಲ್ಲ, ರಾಡ್, ಅದು ಮುರಿದು ಬಿದ್ದರೆ, ಸ್ಕ್ರೂ ಹೋದ್ರೆ, ಕಡಾಣಿ ಅಂತ ಕರೀತಾರೆ ಕನ್ನಡದಲ್ಲಿ, ಅದು ಹೋದ್ರೆ, ಇವುಗಳೆಲ್ಲ ಹೋದ್ರೆ ಏನು ನೋಡ್ಬೇಕು. ಅದನ್ನಾಗಿ ದೇಶವನ್ನು ನೋಡ್ಬೇಕಂದ್ರೆ ಪ್ರದೇಶ, ರೋಡ್ ಮ್ಯಾಪ್ ಕರೆಕ್ಟ್ ಆಗಿರ್ಬೇಕು. ಗೂಗಲ್ ನಮ್ಮನ್ನು ನಂಬಲಿಕ್ಕಾಗತ್ತೆ? ದೇಶ ಕಾಲವು, ಆಮೇಲೆ ಕಾಲ, ಯಾವ ಕಾಲದಲ್ಲಿ ನಾವು ಎಷ್ಟು ಮುಂದುವರಿಬೇಕು, ರಾತ್ರಿಯೋ ಸಂಜೆಯೋ ಮಧ್ಯಾಹ್ನವೋ, ಅಲ್ಲಿ ಬೀಳುವ ಬೆಳಕೇನು, ನಾವು ಎಲ್ಲಿಗೆ ಹೋದ್ರೆ ಏನಾಗತ್ತೆ, ಕಾಲ ಎಲ್ಲಿಗೆ ಬೇಕೋ ಬೇಡವೋ. ಬಸ್ಸಲ್ಲಿ ಹೋಗುವವರಿಗೆ, ಬೆಳಗ್ಗೆ ಬಸ್ಸಲ್ಲಿ ಹೋಗುವವರಿಗೆ ಎಲ್ಲಿ ದಿಕ್ಕಿನ ಪರಿಜ್ಞಾನ ಇದ್ದರೆ ಬಿಸಿಲು ಕಡೆ ಕೂತ್ಕೊಳ್ಳಲ್ಲ. ಅದರಿಂದಾಗಿ ಕಾಲ ಬೇಕು, ಅದು ಸಾರಥಿಯಾದವನು ಬೇಕು. ಯಾವ ಕಾಲದಲ್ಲಿ ಕುದುರೆಗಳಿಗೆ ವಿಷಾದ, ಯಾವ ಕಾಲದಲ್ಲಿ ರಥಿಕನಿಗೆ ವಿಷಾದ, ಯಾವ ಕಾಲದಲ್ಲಿ ಎದುರಾಳಿಗಳಿಗೆ ವಿಷಾದ, ಯಾವ ದಿಕ್ಕಿನಲ್ಲಿ ಇರಬೇಕು, ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಬರಬೇಕು, ಎಲ್ಲಿ ಸೇಫು ಎಲ್ಲ ನೋಡಬೇಕು. ದೇಶಕಾಲೌ ಚ ವಿಜ್ಞೇಯೌ ಲಕ್ಷಣಾನಿ ಇಂಗಿತಾನಿ ಚ. ಹೀಗೆ ನೋಡಿದ್ರೆ ಏನು ಲಕ್ಷಣಗಳಿರಬೇಕು, ಈ ಲಕ್ಷಣಗಳಿಂದ ಅವನ ಒಳಗಡೆ ಏನಾಗ್ತಾ ಇದೆ ಅಂತ ನೋಡ್ಕೊಳ್ಬೇಕು. ರಥಿಕನ ಒಳಗಡೆ, ಸೈನಿಕರಲ್ಲಿ ಏನಾಗ್ತಾ ಇದೆ, ರಥಿಕನಿಗೂ ಸೈನಿಕನಿಗೂ ತಾಳಮೇಳ ಇದೆಯಾ ಇಲ್ವಾ, ಸಾರಥಿಗೂ ರಥಿಕನಿಗೂ ತಾಳಮೇಳ ಇದೆಯಾ ಇಲ್ವಾ, ಸಾರಥಿಗೂ ಕುದುರೆಗೂ ತಾಳಮೇಳ ಇದೆಯಾ ಇಲ್ವಾ, ಎಲ್ಲವನ್ನ ಕ್ಯಾಲ್ಕುಲೇಷನ್ ಹಾಕಿ ಪರ್ಫೆಕ್ಟ್ ಆಗಿ ಮುಂದುವರಿಬೇಕು. ಹೊಡೆಯೋದು ಅಂದ್ರೆ ಹೊಡೆಯೋದು ಮಾತ್ರವೇ, ಎಷ್ಟು ಮೈಂಡ್ ಗೇಮ್ ಇರುತ್ತಲ್ಲಿ. ಸುಮ್ಮನೆ ಸ್ನೈಪರ್ ಶಾಟ್ ದೂರದಲ್ಲೆಲ್ಲ ನಿಂತ್ಕೊಂಡು ಟಪಕ್ಕಂತ ಹೊಡಿತಾನೆ ಅಂತಲ್ಲ, ಎಷ್ಟೆಲ್ಲ ಇರ್ಬೇಕು ಅವನಿಗೆ. ದೇಶಕಾಲೌ ಚ ವಿಜ್ಞೇಯೌ ಲಕ್ಷಣಾನಿ ಇಂಗಿತಾನಿ ಚ. ಅವನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅಂತ ಇವ್ರು ಗ್ರಹಿಸಬೇಕು. ಲಕ್ಷಣಾನಿ ಇಂಗಿತಾನಿ ಚ ದೈನ್ಯಂ ಹರ್ಷಶ್ಚ ಖೇದಶ್ಚ. ಯಾವಾಗ ದೀನನಾಗಿದ್ದಾನೆ, ಯಾವಾಗ ಸಂತೋಷಗೊಂಡಿದ್ದಾನೆ, ಯಾವಾಗ ಮನಸ್ಸಿನಲ್ಲಿ ಸಂಕಟ ಆಗ್ತಾ ಇದೆ, ಇದೆಲ್ಲ ಗೊತ್ತಿರಬೇಕು ಸಾರಥಿಗೆ. ರಥಿಕನ ಬಗ್ಗೆ ವಿಶೇಷತಃ ಇದನ್ನೆಲ್ಲ ಗಮನಿಸ್ತಾ ಇರಬೇಕು. ಸ್ಥಳ ನಿಮ್ನಾನಿ ಭೂಮೇಶ್ಚ ಸಮಾನಿ ವಿಷಮಾಣಿ ಚ ಯುದ್ಧ ಕಾಲಶ್ಚ ವಿಜ್ಞೇಯ ಪರಸ್ಯಾಂತರದರ್ಶನಂ. ಯಾವುದು ತಗ್ಗು, ಯಾವುದು ದಿನ್ನೆ, ಯಾವುದರ ಎಲ್ಲಿ ಹಳ್ಳ ಇದೆ, ಎಲ್ಲಿ ಶ್ರುತಿ ತಪ್ಪುತ್ತೆ ರಥದ್ದು, ಎಲ್ಲವನ್ನ ನೋಡಬೇಕು. ಯುದ್ಧ ಕಾಲವನ್ನು ತಿಳ್ಕೊಳ್ಬೇಕು. ಪರಸ್ಯ ಅಂತರದರ್ಶನಂ. ಇದನ್ನ ಸರಿಯಾಗಿ ಓದಿ ಹೇಳಿದ್ರೆ ನಮ್ಮ ಈ ನಿರ್ದೇಶಕರುಗಳೆಲ್ಲ ಅವಿವೇಕಿಗಳು ರಥವನ್ನು ತಂದು ನಿಲ್ಲಿಸ್ಬಿಡೋರ ಟಕ್ಕನ್. ಏನ್ ನಿಂತು ಬಿಡ್ರಿ ರಥ, ಒಂದು ಚೂರು ಮೂಮೆಂಟೇ ಇಲ್ಲ. ಆ ತರ ಇದ್ರೆ ರಥ ಕರ್ಮ ಯಾಕೆ ಯಾವ ಕರ್ಮಕ್ಕೆ ರಥ ಬೇಕು? ಆ ಕಾಲ್ ಸೆಂಟರ್ ವಾಹನಗಳ ತರ ಪಿಕಪ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು. ಇನ್ನೊಬ್ಬರನ್ನ ಕರ್ಕೊಂಡ್ಬರ್ತೀವಿ, ನೀವು ಇಳಿರಿ ಯುದ್ಧ ಮಾಡಿ ಅಂತ. ಅವನು ಯಾವ ಹಣ ಬರಕ್ಕೆ ರಥದಲ್ಲಿ ಬರಬೇಕು? ನಿರಂತರ ಚಲನ ಇರುತ್ತಲ್ವಾ. ವಾರ್ಫೇರ್ ಅನ್ನ ನಾವು ಮತ್ತೆ ಕಟ್ಟಬೇಕಾದ ಅವಶ್ಯಕತೆ ಇದೆ. ಯಾಕೆಂದ್ರೆ ಕಥೆ ಹೇಳುವಾಗ ನಮ್ಮ ಕೈನಲ್ಲಿ ತೆಗಿಲಿಕ್ಕಾಗಲ್ಲ, ಇವತ್ತು ಸಾಮರ್ಥ್ಯ ಇಲ್ಲ. ಹೇಳುವಾಗ ಆದ್ರೂ ಆ ಭಾವನೆ ಮೂಡಿಸ್ಬೇಕು. ನೀವು ರಣರಂಗದಲ್ಲಿ ಇರಬೇಕು. ಅದು ಆ ತರಹ ಇದೆ ಇಲ್ಲಿ. ಇಲ್ಲ ಅಂದ್ರೆ ಇಷ್ಟು ವಾಲ್ಮೀಕಿಗಳು ಯಾಕ್ರಿ ಇಷ್ಟುದ್ದ ಹೇಳ್ತಾರ ಅವನು ಸಾರಥಿಗೂ ಮತ್ತು ರಥಿಕನಿಗೂ ನಡೆದ ಸಂಭಾಷಣೆಯನ್ನ. ಆ ರಮಾನಂದ ಸಾಗರ ಓದಿದ್ರು ಸಾಕಿರ್ತಿತ್ತು. ಉಪಯಾನಾಪಯಾನೇ ಚ ಸ್ಥಾನಂ ಪ್ರತ್ಯವಸರ್ಪಣಂ ಸರ್ವಮೇತದ್ರಥಸ್ಥೇನ ಜ್ಞೇಯಂ ರಥ ಕುಟುಂಬಿನ. ಸಾರಥಿಗೆ ರಥ ಕುಟುಂಬ ಅಂತ ಕರೀತಾರೆ. ಕೃಷ್ಣನನ್ನೇ ಹಾಗೆ ಕರೀತಾರೆ,
ವಿಜಯರಥ ಕುಟುಂಬ ಆತ್ತತೋತ್ರೇ ಅಂತ ಭೀಷ್ಮಾಚಾರ್ಯರು. ವಿಜಯರಥ ಕುಟುಂಬ, ಓ ಅರ್ಜುನನ ಕುದುರೆಗಳ ನಂಟನೇ ಅಂತ. ಅರ್ಜುನ ತಡೆ, ಯುದ್ಧ ಮಾಡಬೇಡ, ಕುದುರೆಗಳಿಗೆ ದಣಿವಾಗಿದೆ ಅಂತನಂತೆ ಕೃಷ್ಣ. ಜಯದ್ರಥನನ್ನು ಕೊಲ್ಲುವಾಗ ಅಷ್ಟು ಸೀರಿಯಸ್ನೆಸ್ ಇದೆ. ಒಂದು ಸ್ವಲ್ಪ ತಡಿ. ವಮಥುಂ ವೇಪಥುಂ ಚಾಪಿ ಶಮಯಾಮೀಹ ಭಾರತ. ವಮಥುಂ, ಕುದುರೆಗಳು ವಾಂತಿ ಮಾಡ್ತಾ ಇವೆ, ಬಾಣ ತಾಗಿ ಗಡಗಡ ಗಡಗಡ ನಡುಗ್ತಾ ಇವೆ, ಒಂದು ಸ್ವಲ್ಪ ನಿಲ್ಲಿಸು ಅಂತಂದಂತೆ ದೇವರು. ಅದಕ್ಕಲ್ವಾ ಭೀಷ್ಮಾಚಾರ್ಯರು ಕರೆದದ್ದು ವಿಜಯರಥ ಕುಟುಂಬ. ಓ ವಿಜಯನ ಕುದುರೆಗಳ, ವಿಜಯ ಅಂದ್ರೆ ಅರ್ಜುನ, ಅರ್ಜುನನ ಹೆಸರು. ಓ ಅರ್ಜುನನೇ, ವಿಜಯರಥ ಕುಟುಂಬ, ಅರ್ಜುನನ ಕುದುರೆಗಳ ನಂಟನೇ. ಅವನು ನೀರು ಕುಡಿಸಿ ಮದ್ದು ಹಚ್ಚಿ ದೇವರು ಆ ಕುದುರೆಗಳಿಗೆ, ಬೆನ್ನು ಸವರಿ ಕಿವಿಯಲ್ಲಿ ಉಸುರಿ ಏನು ಹೆದರಬೇಡ ಅಂತ ಹೇಳಿ, ಆಮೇಲೆ ಮತ್ತೆ ರಥದಲ್ಲಿ ಹೂಡಿ ಯುದ್ಧ ಮಾಡಿತ್ತು. ಅದರಿಂದಾಗಿ ರಥ ಕುಟುಂಬ ಅಂತ ಸಾರಥಿಗೆ. ಅವನು ಹೆಚ್ಚು ಹೆಂಡತಿ ಮಕ್ಕಳಿಗಿಂತ ಕುದುರೆಗಳ ಜೊತೆಗೆ ಆರಾಮಾಗಿರ್ತಾನೋ ಏನೋ. ಅದರಿಂದಾಗಿ ರಥ ಕುಟುಂಬಿನ ಅಂತಾನೆ ಇವನು. ಒಬ್ಬ ರಥ ಕುಟುಂಬಿಯಾದ ಸಾರಥಿ ಎಲ್ಲವನ್ನ ಗಮನಿಸಬೇಕು. ಉಪಯಾನ ಅಪಯಾನೇಚ, ಯಾವಾಗ ಶತ್ರುವಿನ ರಥದ ಹತ್ತಿರ ಬರಬೇಕು, ಯಾವಾಗ ದೂರ ಸರಿಬೇಕು. ಸ್ಥಾನಂ ಪ್ರತ್ಯವತರ್ಪಣಂ, ಯಾವಾಗ ನಿಂತಲ್ಲಿಯೇ ಇರಬೇಕು, ಯಾವಾಗ ಹಿಂದೆ ಹೋಗಬೇಕು, ಯಾವಾಗ ಪ್ರದಕ್ಷಿಣಾಕಾರವಾಗಿ, ಯಾವಾಗ ಅಪ್ರದಕ್ಷಿಣಾಕಾರವಾಗಿ ತಿರುಗಬೇಕು. ನೀವು ಯುದ್ಧದಲ್ಲಿ ನೋಡಿದ್ರೆ ಅದನ್ನು ವೇದವ್ಯಾಸರು ಹೇಳೋದಲ್ಲ, ಮಧ್ವಾಚಾರ್ಯ ಹೇಳೋದಲ್ಲ, ಏನು ಇಬ್ಬರುದು ಆ ಕಾಂಬಿನೇಷನ್ನು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಮಧ್ವರನ್ನ ಒಬ್ಬ ವಾರಿಯರ್ ಅಂತ ಹೇಳಿ ನಿರೂಪಣೆ ಮಾಡಲಿಕ್ಕೆ ತಾತ್ಪರ್ಯ ನಿರ್ಣಯಕ್ಕಿಂತ ಬೇರೆ ಒಂದು ಇದಿಲ್ಲ. ಅವರೊಬ್ಬ ವಾರಿಯರ್ ಕೂಡ ಹೌದು. ಟೈಮ್ ಹೆಂಗ್ ತಗೊಳತ್ತೆ ಅಂತ ಅದನ್ನ ನೀವು ಡಿಕೋಡ್ ಮಾಡ್ತಾ ಹೋಗ್ಬೇಕು ವಾರ್ಫೇರ್ನ ಹಿನ್ನೆಲೆಯಲ್ಲಿ. ಅದಕ್ಕೆ ಒಂದು ಸ್ವಲ್ಪವಾದರೂ ಅಭ್ಯಾಸ ಮಾಡಿಸ್ಬೇಕು ಅಂತ ನಾನು ಹೇಳೋದು. ಮಧ್ವರ ಶಾಸ್ತ್ರವನ್ನು ಓದಿಸಲಿಕ್ಕೆ ಹೊಸ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಮಾರ್ಷಲ್ ಆರ್ಟ್ಸಿನ ಸಂಪರ್ಕ ಇದ್ರೆ ಸಾಕು, ಅವ್ರಿಗೆ ಐಡಿಯಾ ಬರುತ್ತೆ, ಓ ಹೇಗೆ ಯುದ್ಧ ಹೇಗಿರುತ್ತೆ ಅಂತ. ಅದರಿಂದಾಗಿ ಒಬ್ಬ ಉಪಯಾನ ಅಪಯಾನೇ ಚ ಸ್ಥಾನಂ ಪ್ರತ್ಯವತರ್ಪಣಂ ಸರ್ವಮೇತದ್ರಥಸ್ಥೇನ, ಎಲ್ಲ ರಥದಲ್ಲಿ ಕುಳಿತ ಜ್ಞೇಯಂ ರಥ ಕುಟುಂಬಿನ, ಸಾರಥಿಯಾದವನು ಎಷ್ಟೆಲ್ಲ ಜನರ ಲಕ್ಷ್ಯ ಇಡಬೇಕು. ಅವನು ರಥಿಕನಾದವನು ಟಾರ್ಗೆಟ್ ಏನು ಅದನ್ನ ಮೇಲೆ ನೋಡ್ಕೊಳ್ತಾ ಇದ್ರೆ ಆಯ್ತು. ತವ ವಿಶ್ರಾಮ ಹೇತೋಸ್ತು ತಥೈಷಾಂ ರಥವಾಜಿನಾಂ ರೌದ್ರಂ ವರ್ಚಯತಾ ಖೇದಂ ಕ್ಷಮಂ ಕೃತಮಿದಂ ಮಯಾ. ಅದರಿಂದಾಗಿ ನಿನಗೂ ದಣಿವಾರಿಸಿಕೊಳ್ಳುವ ಅವಶ್ಯಕತೆ ಇದೆ, ಕುದುರೆಗಳಿಗೂ ಇದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಭೂಮಿಯಿಂದ ಒಂದು ಸ್ವಲ್ಪ ದೂರ ಬಂದೆ. ತಪ್ಪ ನಾನು ಮಾಡಿದ್ದು. ಸ್ವೇಚ್ಛಯಾ ನಮಯಾ ವೀರ ರಥೋಯಮಪವಾಹಿತ ಭರ್ತು ಸ್ನೇಹ ಪರೀತೇನ ಮಯೇದಂ ತತ್ಕೃತಂ ಪ್ರಭೋ. ಸ್ವೇಚ್ಛಯಾ ನಮಯಾ ವೀರ, ನಾನು ಖುಷಿ ಬಂದ ಹಾಗೆ ಮಾಡಲಿಲ್ಲ, ಅಗತ್ಯ ಇತ್ತು ಅಂತ ಮಾಡಿದೆ. ಎಲ್ಲರಿಗೂ ಅಗತ್ಯ ಇತ್ತು, ನನ್ನೊಬ್ಬನಿಗೆ ಬಿಟ್ಟು. ಭರ್ತು ಸ್ನೇಹ ಪರೀತೇನ, ಒಡೆಯನ ಮೇಲೆ ಉತ್ಕಟವಾದ ಪ್ರೀತಿ ಇದ್ದರೆ ಮಾತ್ರ ಈ ರೀತಿ ಕೆಲಸ. ನಾನು ಬಯಸ್ಕೊಳ್ತೀನಿ, ನಿನ್ಗೆ ಗೊತ್ತಿತ್ತು, ನನಗೆ ಬಯಸ್ಕೊಳ್ತೇನೆ ಅಂತ ಗೊತ್ತಿತ್ತು ನನಗೆ, ಯಾಕೆ ಮಾಡಿದೆ? ಭರ್ತೃ ಪ್ರಿಯಹಿತೇ ರಥಃ. ಆದ್ದರಿಂದ ಆಜ್ಞಾಪಯ ಯಥಾತತ್ವಂ ವಕ್ಷಸ್ಯ ನಿಸೂದನ ತತ್ಕರಿಷ್ಯಾಮ್ಯಹಂ ವೀರ ಗತಾನ್ ಋಣ್ಯೇನ ಚೇತಸಾ. ನನಗೂ ಇಲ್ಲಿ ಉಪ್ಪು ತಿಂದ ಋಣ ಇದೆ. ಆನ್ಋಣ್ಯ ಅಂದ್ರೆ ಋಣವನ್ನು ಕಳೆದುಕೊಳ್ಳುವುದು, ಋಣವನ್ನು ಕಳೆದುಕೊಳ್ಳುವ ಭಾರ ಇದೆ. ನೀನು ಇವಾಗ ಏನು ಹೇಳ್ತೀಯೋ ಮಾಡ್ತೀನಿ, ನೀನು ಎದ್ದು ರೆಡಿಯಾಗಿದ್ದೀಯಾ, ಈಗ ಏನು ಹೇಳ್ತೀಯೋ ಅದು ಮಾಡ್ತೀನಿ. ಕುದುರೆಗಳು ರೆಡಿಯಾಗಿವೆ, ಯಾಕೆಂದ್ರೆ ಆ ಒಂದು ಅರ್ಧ ಗಂಟೆಯ ವಿಶ್ರಾಂತಿ ಸಿಕ್ಕಿತ್ತಲ್ಲ, ಪೂರ್ತಿ ರೆಡಿಯಾಗಿದ್ದೀವಿ. ರಥಂ ಶೀಘ್ರಮಿಮಂ ತೂತ ರಾಘವಾಭಿಮುಖಂ ನಯ. ಆಗ ಬಹಳ ಸಂತೋಷ ಆಯಿತು. ಸಂತುಷ್ಟಸ್ತೇನ ವಾಕ್ಯೇನ ರಾವಣಸ್ತಸ್ಯ ಸಾರಥೇ ಪ್ರಶಸ್ಯೈನಂ ಬಹುವಿಧಂ ಯುದ್ಧ ಲುಬ್ಧೋಬ್ರವೀದಿದಂ. ಆಗ ಬಹಳ ಸಂತೋಷಪಟ್ಟ, ಕರೆಕ್ಟು ಅಂತಂದ.
ಈ ಆನ್ರಣ್ಯ ಅಂದ್ರೆ ಉಪ್ಪಿನ ಋಣ ಅಂತಂದೆ. ಒಬ್ಬ ಕಳ್ಳ ಉಪ್ಪು ಮಾತ್ರ ಹಾಕಿಸ್ಕೊತಾ ಇರಲಿಲ್ಲಂತೆ. ಉಪ್ಪು ತಿಂದ ಮನೆಗೆ 2 ಬಗೆಯಬಾರದು ಅಂತ ಹೇಳಿದ್ದಾರೆ. ಉಪ್ಪು ತಿನ್ನೋದಿಲ್ಲ, ಪ್ರತಿಯೊಂದು ಮನೆಯಲ್ಲೂ ಊಟ ಮಾಡಿ ಕತ್ಕೊಂಡು ಹೋಗ್ತಾ ಇದ್ದ. ಯಾಕೆ ನಿನಗೆ ಪಾಪ ಪ್ರಜ್ಞೆ ಕಾಡಲ್ವಾ? ಏನ್ ಹೇಳಿದ್ದಾರೆ ದೊಡ್ಡವರು? ಉಪ್ಪು ತಿಂದ ಮನೆಗೆ 2 ಬಗೆಯೇ ಬೇಡ ಅಂತ. ಅದಕ್ಕೆ ಉಪ್ಪೇ ತಿಂತಾ ಇಲ್ಲ ಅನ್ನಂತೆ. ಹೀಗೆ ಒಂದು ಪ್ರಸಂಗತಃ ಒಂದು ಜೋಕು. ರಥಂ ಶೀಘ್ರಮಿಮಂ ಸೂತ ರಾಘವಾಭಿಮುಖಂ ನಯ ನಾಹತ್ವಾ ತಮರೇ ಶತ್ರುನ್ ನಿವರ್ತಿಷ್ಯತಿ ರಾವಣ. ಅದರಿಂದ ಓ ಸೂತನೇ, ಬಹಳ ಒಳ್ಳೆ ಕೆಲಸ ಮಾಡಿದ್ದೀಯ. ಈಗಲೇ ಈ ತೇರನ್ನು ರಾಮನ ಬಳಿಗೆ ಒಯ್ಯಿ. ನಾಹತ್ವಾ ಸಮರೇ ಶತ್ರುನ್ ನಿವರ್ತಿಷ್ಯತಿ ರಾವಣ. ಈ ರಾವಣ ಶತ್ರುವನ್ನ ಕೊಲ್ಲದೆ ಹಿಂದೆ ಸರಿಯುವುದಿಲ್ಲ. ಏವ ಮುಕ್ತ್ವಾ ರಥಸ್ಥಸ್ಯ ರಾವಣೋ ರಾಕ್ಷಸೇಶ್ವರ ದದೌ ತಸ್ಯ ಶುಭಂ ಏಕಂ ಹಸ್ತಾಭರಣಮುತ್ತಮಂ. ಭೇಷ್ ಅಂತ ಹೇಳಿ ತನ್ನ ಕೈಯಲ್ಲಿರುವ ಒಂದು ಬಂಗಾರದ ಬಳೆಯನ್ನ ಸಾರಥಿಗೆ ಕೊಟ್ಟ. ಶ್ರುತ್ವಾ ರಾವಣ ವಾಕ್ಯಾನಿ ಸಾರಥಿ ಸನ್ಯವರ್ತತ. ಹೀಗೆ ಕೂಡಲೇ ಅವನು ಕೂಡ ಮುಂದೆ ಸರಿದ. ತಥೋದ್ರುತಂ ರಾವಣ ವಾಕ್ಯಚೋದಿತ ಪ್ರಚೋದಯಾಮಾಸ ಹಯಾಂಸ ಸಾರಥಿ ಸರಾಕ್ಷಸೇಂದ್ರಸ್ಯ ತಥೋ ಮಹಾರಥಃ ಕ್ಷಣೇನ ರಾಮಶ್ಚ ರಣಾಗ್ರತೋ ಭವತ್. ಈ ರೀತಿ ಕೂಡಲೇ ಸಂತುಷ್ಟನಾಗಿ ರಾವಣನ ಸಂತೋಷವನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಸಾರಥಿ ಕುದುರೆಯನ್ನ ರಾಮನ ಕಡೆಗೆ ಒಯ್ದ ಅನ್ನುವಲ್ಲಿಗೆ 4,000 ಸರ್ಗ, 104ನೇ ಸರ್ಗ. ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ತಮುಪಸ್ಥಿತಂ. ಅಷ್ಟು ಹೊತ್ತಿಗೆ ಅವನು ದೂರದಿಂದ ಬರ್ತಾ ಇರೋದು ಕಂಡಿದೆ, ಅವರ ಮಾತಾಡ್ತಾ ಇರೋದೆಲ್ಲ ಕಂಡಿದೆ. ಆ ಸಂದರ್ಭದಲ್ಲಿ ರಾಮನ ಕಡೆ ಏನಾಯಿತು ಅಂದ್ರೆ, ದೇವತೆಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋ ರಣಂ ಉಪಗಮ್ಯಾಬ್ರವೀದ್ ರಾಮಂ ಅಗಸ್ತ್ಯೋ ಭಗವಾನ್ಸ್ತದಾ. ದೇವತೆಗಳ ಜೊತೆಗೂಡಿ ಮಾತನಾಡ್ತಾ ಇದ್ದಂತೆ ಅಗಸ್ತ್ಯ ಋಷಿ ಮಾತನಾಡ್ತಾ ಬಂದ. ತಮಿಳರು ಅಕತ್ಯ ಅಂತಾರವನ್ನ, ಅಗಸ್ತ್ಯ. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಏನ ತರವಾನರಿನ್ವತ್ಸ ಸಮರೇ ವಿಜಯಿಷ್ಯಸಿ. ಇದನ್ನ ಸೂರ್ಯನ ಮುಂದೆ ನಿಂತು ಸೂರ್ಯನ ಮಂಡಲವನ್ನು ನೋಡಿಕೊಂಡು ಪಾರಾಯಣ ಮಾಡೋದೇ ಒಂದು ಒಳ್ಳೆ ಅನುಭವ. ಸೂರ್ಯ ಪ್ರತ್ಯಕ್ಷ ದೇವತಾ ಅಲ್ವೇ? ರಾಮ ರಾಮ ಮಹಾಬಾಹೋ, ಓ ರಾಮನೇ, ಕಸು ತುಂಬಿದ ತೋಳ್ಗಳವನೇ, ಈ ಗುಟ್ಟನ್ನು ಕೇಳು. ಇದನ್ನ ತಿಳಿದುಕೊಂಡ್ರೆ ಏನ ತರವಾನರಿನ್ವತ್ಸ ಸಮರೇ ವಿಜಯಿಷ್ಯಸಿ, ಇದನ್ನ ಕೇಳಿ ನೀನು ಯುದ್ಧದಲ್ಲಿ ಗೆಲ್ಲುತ್ತೀಯ. ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪನ್ನಿತ್ಯಮಕ್ಷಯ್ಯಂ ಪರಮಂ ಶಿವಂ. ಈ ಆದಿತ್ಯ ಹೃದಯ ಏನು? ಸೂರ್ಯನ ಎದೆಯೋ? ಹೃದಯ ಅಂದ್ರೆ ಪ್ರಿಯ ಅಂತ ಅರ್ಥ. ಆದಿತ್ಯ ಹೃದಯ ಅಂದ್ರೇನು? ಸೂರ್ಯನಿಗೆ ಪ್ರಿಯವಾದ ಈ ಮಂತ್ರಗಳನ್ನ ಹೇಳು. ಇದು ಎಲ್ಲರಿಗೂ ಗೆಲುವನ್ನು ತಂದುಕೊಡುತ್ತೆ. ಪರಮಂ ಶಿವಂ ಮಂಗಳ. ಸರ್ವಮಂಗಲ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಚನಂ ಚಿಂತಾಚೋಕ ಪ್ರಚಮನಂ ಆಯುರ್ವರ್ಧನಮುತ್ತಮಂ. ಎಲ್ಲ ಮಂಗಳವನ್ನು ಉಂಟು ಮಾಡುತ್ತದೆ, ಎಲ್ಲ ಪಾಪಗಳನ್ನು ತೊಡೆದು ಹಾಕುತ್ತದೆ, ಚಿಂತೆಯನ್ನು ಶೋಕವನ್ನು ನಾಶ ಮಾಡುತ್ತದೆ, ಆಯುಷ್ಯವನ್ನು ಬೆಳೆಸುತ್ತದೆ. ಇದು ರಾಮ ಹೇಳಬೇಕಾ? ಅಲ್ಲ, ರಾಮನಿಂದ ಸರ್ಟಿಫಿಕೇಟ್ ಪಡೆದ್ರೆ ಆಯಿತು ಈ ಸ್ತೋತ್ರ. ಉಳಿದ ಜನರು ಪಠಿಸುತ್ತಾರೆ. ಅದಕ್ಕೆ ಸ್ವಯಂ ಅವನ ಒಳಗಡೆನೆ, ಸೂರ್ಯನ ಒಳಗಡೆನೇ ಇರೋದು ರಾಮ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ. ಆದರೆ ದೇವರ ಬಾಯಲ್ಲಿ ಹೇಳಿಸಿ ಆಮೇಲೆ ಉಳಿದ ಸಾಧಕರೆಲ್ಲ ಹೇಳಬೇಕಾಗತ್ತೆ. ಅದಕ್ಕೆ ಅಗಸ್ತ್ಯರು ಬಂದು ಹೇಳಿತು. ಅದನ್ನು ಜಪಿಸಿದಂತೆ ಆಯಿತು. ಹಾಗೆ ರಶ್ಮಿಮಂತಂ ಸಮುದ್ಯಂತಂ ದೇವಾತುರ ನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ರಶ್ಮಿಮಂತಂ, ರಶ್ಮಿ ಅಂತಂದ್ರೆ ಹಗ್ಗ ಅಂತ. ಈ ಕಿರಣ ನಮ್ಮನ್ನೆಲ್ಲ ಬೆಸೆದಿದೆ, ಅಗೋಚರವಾದ ಬೆಸುಗೆ.
ಈ ಕಿರಣದ್ದು. ಈ ಕಿರಣದಿಂದಲೇ ನಾವು ಶಕ್ತಿಯನ್ನು ಪಡೆಯುತ್ತೇವೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿಲ್ವೇ, ದೇವರು ಹೇಗೆ ಸೃಷ್ಟಿ ಮಾಡೋದು ಅಂದ್ರೆ ಚಂದ್ರನ ಮೂಲಕ ಮತ್ತು ಸೂರ್ಯನ ಮೂಲಕ ಅವರ ಕಿರಣಗಳಿಂದ ಆ ಭಾರತೀಯ ಹಾಗೂ ಮುಖ್ಯ ಪ್ರಾಣರ ಶಕ್ತಿ ಈ ಎಲ್ಲ ಕಡೆ ತುಂಬಿ ಅವರನ್ನ ಪ್ರಜೋತ್ಪತ್ತಿಯಲ್ಲಿ ತೊಡಗಿಸುತ್ತದೆ. ಅದರಿಂದಾಗಿ ರಶ್ಮಿಮಂತಂ ಸಮುದ್ಯಂತಂ ಉದಯಿಸುವ ಸೂರ್ಯ ಹಗ್ಗವನ್ನು ಹೊಸೆದವನು. ದೇವಾಸುರ ನಮಸ್ಕೃತಂ, ದೇವತೆಗಳು ಅಸುರರು ಇವನನ್ನು ನಮಸ್ಕರಿಸುತ್ತಾರೆ. ಅಂತಹ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ಭಾಹ ಅಂದ್ರೆ ಕಿರಣ, ಕಿರಣವೆಂಬ ಕೈಯಿಂದ ಎಲ್ಲರನ್ನ ಮುಟ್ಟುತ್ತಾನೆ. ಭಾಸ್ಕರಂ, ಭಾಹ ಎನ್ನುವ ಕರ ಕೈಯವನು. ಸಂಸ್ಕೃತದ ಸಹಜವಾಗಿ ಕಾವ್ಯ ಅದು. ಆ ಭಾಷೆಯೇ ಕಾವ್ಯ. ಭಾಷೆ ಬೇರೆ ಅಲ್ಲ, ಕಾವ್ಯ ಬೇರೆ ಅಲ್ಲ. ಅದರ ನೆಕ್ಸ್ಟು ಕನ್ನಡ. ಸಂಸ್ಕೃತದ ನೆಕ್ಸ್ಟು ಕನ್ನಡ. ಅದರಲ್ಲಿ ಸಹಜವಾಗಿ ಆ ಕಾವ್ಯದ ಭಾಷೆ ಇದೆ, ಸಹಜವಾದ ಕಾವ್ಯದ ಭಾಷೆ. ಅದನ್ನೀಗ ಕಳ್ಕೊಂಡಿದ್ದೀವಿ, ಯಾಕೆಂದ್ರೆ ಇಂಗ್ಲಿಷ್ ಮಿಕ್ಸ್ ಮಾಡಿ ನಮಗೆ ಆ ಸೊಬಗೇ ಗೊತ್ತಾಗಿಲ್ಲ. ಪೂಜಯಸ್ವ ವಿವಸ್ವಂತಂ ಭಾಹಕರಂ, ಭಾಸ್ಕರಂ ಬೆಳಕೆಂಬ ಕೈಯವನು. ಭುವನೇಶ್ವರಂ ಜಗದೊಡೆಯ, ಅವನನ್ನ ಪೂಜಿಸು. ಸರ್ವದೇವಾತ್ಮಕೋ ಹೇಷಃ ತೇಜಸ್ವಿ ರಶ್ಮಿಭಾವನಃ ಯೇಷ ದೇವಾತುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಸರ್ವದೇವಾತ್ಮಕೋ ಹಿ ಏಷಃ, ಎಲ್ಲ ದೇವತೆಗಳನ್ನ ತನ್ನೊಳಗಡೆ ಹೊಂದಿದ್ದಾನೆ. ಸೂರ್ಯ 12ನೇ ಕಕ್ಷೆಯಲ್ಲಿ ಬರೋದು, ಅಲ್ಲಿಂದ ಮೇಲ್ಗಡೆ ಇರುವ ಎಲ್ಲ ದೇವತೆಗಳು ಅವನ ಒಳಗಡೆ ಇದ್ದಾರೆ. ಸೂರ್ಯನಿಗೆ ಎಲ್ಲರೂ ಮಾಡಿರುವ ಸೂರ್ಯನ ಒಂದು ಕಿರಣಗಳೇ ಜಗತ್ತಿನ ತುಂಬ ಕಾಣಬೇಕು ಅನ್ನುವ ಒಂದು ಇಂಟೆನ್ಷನ್ನಿಂದ ತಮ್ಮ ಕಿರಣಗಳನ್ನು ಉಪಸಂಹಾರ ಮಾಡಿಕೊಂಡಿದ್ದಾರೆ ಎಲ್ಲ. ಯಾಕೆಂದ್ರೆ ಸೂರ್ಯನಿಗಿಂತ ಎತ್ತರದಲ್ಲಿರುವ ಇಂದ್ರ, ಸೂರ್ಯನಿಗಿಂತ ಎತ್ತರದಲ್ಲಿರುವ ಬೃಹಸ್ಪತಿ, ಶಚಿ, ಅವರೆಲ್ಲರೂ ಕೂಡ ತಮ್ಮ ಕಿರಣವನ್ನ ಹೊರಗಡೆ ವ್ಯಕ್ತಪಡಿಸಿದ್ರೆ ಏನನ್ನು ನೋಡ್ತಾ ಇದ್ವಿ ನಾವು? ದೇವರ ಸಂಕಲ್ಪ ಏನು? ಸೂರ್ಯನ ಮೂಲಕ, ಸೂರ್ಯನ ಕಿರಣಗಳ ಮೂಲಕ ಜನರಿಗೆ ಕಣ್ಣು ಕಾಣಬೇಕು. ಅದರಿಂದಾಗಿ ಸರ್ವದೇವಾತ್ಮಕ, ಎಲ್ಲ ದೇವತೆಗಳ ಅನುಗ್ರಹವನ್ನ ಹೊಂದಿದವ, ಅವನಿಗಿಂತ ಎತ್ತರದ ದೇವತೆಗಳು. ಮತ್ತೆ ಎಲ್ಲ ದೇವತೆಗಳು ಅವನ ಒಳಗಡೆ ಇದ್ದಾರೆ. ಮುಖ್ಯ ಪ್ರಾಣ ಸೂರ್ಯನ ಒಳಗಡೆ ಇದ್ದು ಯಾವ ರೀತಿ ಸೃಷ್ಟಿ ಮಾಡ್ತಾನೆ ಅಂತ ಷಟ್ಪ್ರಶ್ನೋಪನಿಷತ್ತಿನಲ್ಲಿ. ಇನ್ನು ಶಿವನ ನೆಲೆ ರಸಾಘನ ರಸಾನಲಾ ನಿಲವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಶಿವನ 7 ಪ್ರತಿಮೆಗಳು. ಅದರಲ್ಲಿ ರಸ ಭೂಮಿ, ಘನರಸ ನೀರು, ಅನಲ ಬೆಂಕಿ, ಅನಿಲ ಗಾಳಿ, ವಿಯತ್ ಆಕಾಶ, ವಿವಸ್ವತ್ ಸೂರ್ಯ, ವಿಧು ಚಂದ್ರ, ಪ್ರಯಷ್ಟ ದೇವರ ಪೂಜೆ ಮಾಡುವ ಸಾಧಕ. ಈ 8 ಜನರಲ್ಲಿ ದೇವರು ಸದಾಶಿವ ನೆಲೆಗೊಂಡಿರ್ತಾನೆ. ಅದರಿಂದಾಗಿ ಓ ಅಜ ತೇ ಮೂರ್ತ್ಯಷ್ಟಕಂ ಭಜಾಮಿ, ಇನ್ನ 8 ಪ್ರತಿಮೆಗಳನ್ನು ನಾನು ಹೊಂದುತ್ತೇನೆ. ಅದರಿಂದಾಗಿ ಅವನನ್ನ ಏನಂತ ಕರೀತಾರೆ? ಸದಾಶಿವನ ನೆಲೆಯೂ ಹೌದು, ಸರ್ವದೇವಾತ್ಮಕ. ಇನ್ನು ಮುಖ್ಯ ಪ್ರಾಣ ಅವನದ್ದಂತೂ ಹೌದು. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಪ್ರಾಣನ ನೆಲೆಯೂ ಕೂಡ ಸೂರ್ಯ ಅಂತ. ಇನ್ನು ನಾರಾಯಣ ಅಂತೂ ಅಲ್ಲೇ ಇದ್ದಾನೆ. ಬೆಳಗ್ಗೆ ದಿವಸ ಗಾಯತ್ರಿ ಮಂತ್ರದ ಚಿಂತನೆ ಅದೇ ಅಲ್ವಾ? ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಅಂತ. ಸರ್ವದೇವಾತ್ಮಕೋ ಹೇಷಃ ತೇಜಸ್ವಿ, ಬೇರೊಬ್ಬರನ್ನ ಮಣಿಸುವಂತೆ ಮಾಡುವ ಶಕ್ತಿ ತೇಜಸ್ಸು ಅಂದ್ರೆ ಅದಿದೆ. ರಶ್ಮಿ ಭಾವನಃ, ರಶ್ಮಿಯಿಂದ ತನ್ನ ಕಿರಣದಿಂದ ಬೇರೊಬ್ಬರ ಮನಸ್ಸನ್ನ ಕದಡುವವ.
ಭಾವ ಅಂದರೆ ಮನಸ್ಸು. ಭಾವನ ಮನಸ್ಸನ್ನು ಬೇರೆ ಎಡೆಗೆ ಒಯ್ಯುವವ. ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿ, ಎಲ್ಲ ದೇವತೆಗಳನ್ನು, ಎಲ್ಲ ಲೋಕಾನ್ ಬೆಳಕುಗಳನ್ನು ಪಾತಿ ರಕ್ಷಿಸುತ್ತಾನೆ. ಎಲ್ಲ ಜನರ ಬೆಳಕು, ಆ ಬೆಳಕು ಇವನಿಂದಲೇ ಬರಬೇಕು. ಇವರು ರಾತ್ರಿ ಬೆಳಕು ಬೇಕಾದ್ರೆ ರಾತ್ರಿ ಬೆಳಕು ಬೇಕು ಅಂತ ಹೇಳಿ ನಾವು ಬಲ್ಬು ಕ್ಯಾಂಡಲ್ ಎಲ್ಲ ಮಾಡ್ತೇವಲ್ಲ, ಅದನ್ನು ತಯಾರಿಸಿದ ಬೆಳಗ್ಗೆ ತಾನೆ. ಅದರಿಂದಾಗಿ ರಶ್ಮಿಯಿಂದ ದೇವಾತುರಗಣಾನ್ ಲೋಕಾನ್, ದೇವತೆಗಳ ಮತ್ತೆ ಅಸುರರ ಲೋಕ ಬೆಳಕುಗಳನ್ನ ಕಾಯುವವ. ಪಾತಿ ಗಭಸ್ತಿಭಿ, ತನ್ನ ಕಿರಣವೇ. ನೀವು ಯಾವುದೇ ಕೃತಕ ದೀಪ ಉಂಟು ಮಾಡಬೇಕಾದ್ರೂ ಸೂರ್ಯನ ಬೆಳಕಿನಲ್ಲಿಯೇ ಮಾಡಬೇಕು. ಗಭಸ್ತಿ ಅಲ್ಲ, ಗಭಸ್ತಿ ಅಂತ ಹೇಳಿ ಯಾಕೆ ಹೇಳ್ತಾರೆ? ಬೆಳಕಿಗೆ, ಆ ಬೆಳಕಿಗೆ ಒಂದು ವಿಚಿತ್ರವಾದ ಗುಣ ಇದೆ. ವಸ್ತು ಇದ್ದಂತೆ ಅದು ತಿರುಗುತ್ತೆ. ಗಭಸ್ತಿ, ಆ ಬೆಳಕು ಏನಿದೆ ವಸ್ತು ಇದ್ದ ಹಾಗೆ ತಿರುಗತ್ತೆ. ಹೇಗೆ ಬೇಕಾದರೂ ಅದು ವಕ್ರೀಭಾವವನ್ನು ಹೊಂದತ್ತೆ, ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಯಾವ ತರಹ ಬೇಕಾದರೂ ಇರುತ್ತೆ. ಅದಕ್ಕೊಂದು ಹೇಳ್ತಾರೆ ಗಭಸ್ತಿ ಅಂತ. ಗತ್ವಾ ಭಾಸತೆ, ಬಭಸ್ತಿ ಇತಿ ಭಸ್ತಿ, ಗತ್ವಾ ಬಭಸ್ತಿ ಇತಿ ಗಭಸ್ತಿ ಅಂತ ಒಂದು ನಿರ್ವಚನ ಇದೆ. ಏಷ ಬ್ರಹ್ಮ ಚ ವಿಷ್ಣುಶ್ಚ ಶಿವಸ್ಕಂದ ಪ್ರಜಾಪತಿ ಮಹೇಂದ್ರೋ ಧನದ ಕಾಲ ಯಮಃ ಸೋಮೋ ಹ್ಯಪಾಂಪತಿ ಪಿತರೋ ವತವಸ್ಸಾಧ್ಯ ಅಶ್ವಿನೋ ಮರುತೋ ಮನು ವಾಯುರ್ವನ್ಹಿ ಪ್ರಜಾಪ್ರಾಣ ಋತುಕರ್ತ ಪ್ರಭಾಕರ. ಇವನು ಬ್ರಹ್ಮ, ಬ್ರಹ್ಮನ ನೆಲೆ. ಬ್ರಹ್ಮ ಅಂದ್ರೆ ಬೃಹಿ ವಿಸ್ತಾರೆ ಅಂತ, ಎಲ್ಲೆಡೆ ಇದ್ದಾನೆ. ಸೂರ್ಯ ಇಡೀ ಜಗತ್ತಿನ ತುಂಬ ಇದ್ದಾನೆ, ಹೀಗಾಗಿ ಅವನು ಬ್ರಹ್ಮ. ವಿಷ್ಣುಶ್ಚ, ಯಾರು ಪ್ರವೇಶ ಮಾಡ್ತಾನೋ ಅವನು ವಿಷ್ಣು. ದೇವರಿಗೆ ಯಾಕೆ ವಿಷ್ಣು ಅಂತ ಹೆಸರು? ಸರ್ವಂ ವೇವೇಷ್ಟಿ, ಎಲ್ಲವನ್ನ ಮುಚ್ಚಿ ಹಾಕುತ್ತಾನೆ ಹಾಗೂ ಎಲ್ಲದರ ಒಳಗಡೆ ಪ್ರವೇಶ ಮಾಡ್ತಾನೆ, ಅದಕ್ಕೆ ದೇವರಿಗೆ ವಿಷ್ಣು ಅಂತ. ಸದಾಶಿವನು ಅಷ್ಟೇ, ಎಲ್ಲದರೊಳಗಡೆ ಪ್ರವೇಶ ಮಾಡ್ತಾನೆ, ಆಮೇಲೆ ಎಲ್ಲವನ್ನ ಮುಚ್ಚುತ್ತಾನೆ. ಅವನ ಕಿರಣ ಎಷ್ಟು ಪ್ರಖರವಾಗಿರುತ್ತೆ ಅಂದರೆ ಋಷಿಗಳು ಪ್ರಾರ್ಥಿಸುವಷ್ಟು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ. ಓ ದೇವರೇ, ನಿನ್ನ ಮುಖ ಈ ಬಂಗಾರದ ತಟ್ಟೆಯಂತಿರುವ ಸೂರ್ಯಮಂಡಲದಿಂದ ಮುಚ್ಚಿ ಹೋಗಿದೆ, ಅದನ್ನು ಸರಿಸಿಬಿಡು, ನೋಡುವಂತಾಗಲಿ ನಾವು ನಿನ್ನನ್ನ. ಆ ತರಹ ಮುಚ್ಚಿಬಿಟ್ಟಿದೆ. ವಿಷ್ಣುಶ್ಚ ಶಿವ ಮಂಗಳಕರ. ಎಷ್ಟು ಮಂಗಳಕರ ಅಂದ್ರೆ ವಾತಾತಪಾಭ್ಯಾಂ ಶುದ್ಧಿ ರೀತಿ ಶಾತಾತಪೋಬ್ರವೀತ್. ಕೆಲವೊಂದು ಕಡೆ ಸೂರ್ಯನ ಬೆಳಕು ಬಿದ್ದರೆ ಮುಡಿ, ರೋಡಲ್ಲಿ ಹೆಣ ತಗೊಂಡು ಹೋಗಿರ್ತಾರೆ. ಎಂತ ಮಾಡೋದು? ನೀರಿಲ್ಲ, ಸೂರ್ಯನ ಬೆಳಕು ಶುದ್ಧ ಆಗತ್ತೆ. ರಶ್ಮಿ ಶುದ್ಧಿ ಅಂತ ಹೇಳ್ತಾರೆ ಅದನ್ನು. ಅದರಿಂದಾಗಿ ಶಿವ ಮಂಗಳಕರ. ಸ್ಕಂದ ಜಾರಿದವ, ಜಾರುವಂತೆ ಕಾಣುವವ. ಸ್ಕಂದನಿಗೆ ಯಾಕೆ ಸ್ಕಂದ ಅಂತ ಹೆಸರು? ಶಿವನಿಂದ ಪಾರ್ವತಿಯ ಬಸಿರಿಗೆ ಬರುವ ಮುನ್ನವೇ ಜಾರಿದವ. ಸ್ಕಂದ ಅಂದರೆ ಜಾರಿದವ ಅಂತ. ಆ ಸ್ಕಂದನ ನೆನಪಿನಲ್ಲಿ ಕಂದ ಅಂತ ಕರೆಯೋದು. ಹೀಗಾಗಿ ಜಾರಿದವ ಅಂತ. ಕಡಲಿನಲ್ಲಿ ಜಾರಿದಂತೆ ಕಾಣುವವ, ಜಾರಲ್ಲ. ಅವನು ಜಾರಲಿಲ್ಲ, ಇವನು ಜಾರಲ್ಲ. ಇವನಿಗೆ ಅಸ್ತಗಮನವೇ ಇಲ್ಲ, ಆದರೆ ಕಾಣ್ತಾನೆ. ಪ್ರಜಾಪತಿ, ಎಲ್ಲ ಪ್ರಜೆಗಳ ಒಡೆಯ. ಮಹೇಂದ್ರ ಮಹಾ ಇಂದ್ರ, ಐಶ್ವರ್ಯ, ಎಲ್ಲರನ್ನ ರೂಲ್ ಮಾಡಬಲ್ಲ. ಮಹೇಂದ್ರ
ಧನದಹ ಹಣವನ್ನು ಕೊಡುವವ. ಸೂರ್ಯನ ಬೆಳಕಿನಿಂದ ಈ ಜಗತ್ತು ಅನ್ನುವ ಹಣ ನಮಗೆ ಕಾಣೋದು. ಹೀಗಾಗಿ ಬೆಳಕನ್ನು ಕೊಟ್ಟವ ಅಂದ್ರೆ ಹಣವನ್ನು ಕೊಟ್ಟವ ಅಂತಾನೆ ಅರ್ಥ. ಬೆಳಕಿಗಿಂತ ದೊಡ್ಡ ಹಣ ಬೇಕೇ. ಕಾಲಹ ಕಾಲ ನಿಯಾಮಕ, ಅವನು ಸೂರ್ಯನನ್ನ ಇಟ್ಟುಕೊಂಡೇ ಇಷ್ಟು ದಿವಸ ಆಯಿತು ಅಂತ ಲೆಕ್ಕ. ಯಮಃ ನಿಯಂತ್ರಣ ಮಾಡುವವ. ಸೋಮಃ ಅರಿವನ್ನ ತುಂಬುವವ. ಉಮಾ ಮಾ ಅಂದ್ರೆ ಜ್ಞಾನ, ಉಮಾ ಅಂದ್ರೆ ಉತ್ಕಟವಾದ ಜ್ಞಾನ. ಉತ್ಕಟವಾದ ಜ್ಞಾನ ಇವನಿಂದ ನಮಗೆ ಬರುತ್ತೆ, ಅದರಿಂದಾಗಿ ಸೋಮ. ಅಪಾಂಪತಿ ನೀರಿನ ಒಡೆಯ, ಯಾಕೆಂದ್ರೆ ನೀರನ್ನ ಬೈಫರ್ಕೇಟ್ ಮಾಡಿ ಸಮುದ್ರದಿಂದ ಸೆಳೆದು ಕೊಡುವವ. ಪಿತರಃ ವಸವಸ್ಸಾಧ್ಯಾ ಅಶ್ವಿನೌ ಮರುತೋ ಮನು, ಪಾಲನೆ ಮಾಡುವುದರಿಂದ ಅವನೇ ಪಿತೃ. ಸಂಪನ್ನನಾದ್ದರಿಂದಾಗಿ ಅವನೇ ವಸು. ಸಿದ್ಧಿಯನ್ನು ಪಡಿಲಿಕ್ಕೆ ಅವನೇ ಕಾರಣ, ಆದ್ದರಿಂದ ಸಾಧ್ಯ. ಅಶ್ವಿದೇವತೆಗಳ ತಂದೆ ಆದ್ದರಿಂದಾಗಿ ಅವನೇ ಅಶ್ವಿನೌ. ಮರುದೇವತೆಗಳು ಮನು, ಎಲ್ಲ ಮನು. ಈ ಮನು ಈ ಒಂದು ಮನ್ವಂತರ ಇದೆಯಲ್ಲ, ಆ ಮನ್ವಂತರ ಅಂದ್ರೆ ಮನುವಿನ ಆಡಳಿತ ಅಂತ ಅರ್ಥ. ಮನುವಿನ ಕಾಲ, ಮನು ಅಂತರ ಮನ್ವಂತರ. ಲೆಫ್ಟಿಸ್ಟ್ಗಳೆಲ್ಲ ತಲೆ ತೆಗೆದು ಪಕ್ಕದಲ್ಲಿಟ್ಟು ಇದೊಂದು ಮನ್ವಂತರ ಅಂತಾರೆ. ಏನ್ ಮನ್ವಂತರ ಅಂತ ಕೇಳಬೇಕು. ಮನುಹು ಅಂತಂದ್ರೆ ಅರಿವಿರುವವ. ಮನುಹು ಅವರಪ್ಪ ವೈವಸ್ವತ ಮನು. ವೈವಸ್ವತ ಮನು ಅಂದ್ರೆ ನಾವು ನಿಜವಾದ ಹೆಸರು ಶ್ರಾದ್ದ ದೇವ ಅಂತ. ಇವಾಗಿನ ಏನು ವೈವಸ್ವತ ಮನ್ವಂತರೆ ಅಂತ ಹೇಳ್ತೇವೆ, ಶ್ರಾದ್ದ ದೇವ. ಅವನ ಅಪ್ಪ ಯಾರು ಅಂದ್ರೆ ಇವನು ಮನುವೆ. ವಾಯು ತಿಳಿಸುವವ, ಕಟ್ಟಿ ಹಾಕುವವ, ವಯಬಂಧನೆ. ವಹ್ನಿಹಿ ಬೆಂಕಿಯೇ, ಮತ್ತೆ ನಮ್ಮನ್ನ ಒಯ್ಯುತ್ತಾನೆ. ವಹನಾತ್ ಪ್ರಜಾಹ ಪ್ರಾಣಃ ಋತುಕರ್ತ ಪ್ರಭಾಕರಃ. ಋತುಕರ್ತ, ಋತುವನ್ನು ಉಂಟು ಮಾಡುವವ. ಬೆಳಕಿನ ನೆಲೆ, ಪ್ರಭೆಗೆ ಆಕರ, ಪ್ರಭಾಕರ. ಆದಿತ್ಯ ಅದಿತಿಯ ಮಗ. ಸವಿತಾ ಹೆರುವವ. ಸೂರ್ಯ ಜ್ಞಾನಿಗಳಿಗೆ ಮಾತ್ರ ಹೀಗೆ ಅಂತ ಗೋಚರ ಆಗುವವ. ಸೂರಿ ಅಂತಂದ್ರೆ ಜ್ಞಾನಿ. ಸೂರ್ಯ ಅಂದ್ರೇನು? ಜ್ಞಾನಿ ಗೋಚರ, ಜ್ಞಾನಿ ಗಮ್ಯ ಅಂತರ್ಥ. ಖಗಃ ಆಕಾಶದಲ್ಲಿಯೇ ಸಾಗುವವ. ಗೊತ್ತಾಯ್ತಲ್ಲ? ಖಚಿತ ಅಂದ್ರೆ ಆಕಾಶದಲ್ಲಿಯೇ ನಿಂತದ್ದು, ಅಷ್ಟು ಗಟ್ಟಿ ಅಂತ ಖಚಿತ ಅಂತೇವಲ್ಲ ಹಾಗೆ. ಖೇ ಗಚ್ಚತಿ ಇತಿ ಖಗಃ, ಆಕಾಶದಲ್ಲಿಯೇ ಇರ್ತಾನೆ. ಆಮೇಲೆ ಗಭಸ್ತಿಮಾನ್, ಗಭಸ್ತಿ ಬೆಳಕನ್ನು ಹೊಂದಿದವ, ಸಾಮಾನ್ಯ. ಗಭಸ್ತಿಭಿ ಪಾತಿ ಅಂದ್ರು, ಆ ಬೆಳಕು ಯಾವಾಗಲೂ ಇರುತ್ತೆ ಅವನಿಗೆ. ಸದಾ ಗಭಸ್ತಿ ಅಸ್ಯ ವರ್ತತೆ, ಯಾವಾಗಲೂ ಬೆಳಕಿರುತ್ತೆ, ಅದಕ್ಕೆ ಗಭಸ್ತಿಮಾನ್. ಅವನ ಬೆಳಕು ಯಾವತ್ತೋ ಇದಾಗಲ್ಲ, ಇಲ್ಲವಾಗಲ್ಲ. ಸುವರ್ಣ ಸದೃಶಃ, ಬಂಗಾರದಂತೆ ಇದ್ದಾನೆ. ಬೆಳಗಿನ ಸೂರ್ಯನನ್ನು ನೋಡಿದರೆ ಪುಟಕ್ಕಿಟ್ಟ ಬಂಗಾರದಂತೆ ಕೆಂಪಗಿರ್ತಾನೆ. ಸುವರ್ಣ ಸದೃಶಃ ಭಾನು, ಕಿರಣದಿಂದಲೇ ಕೆಲಸ ಮಾಡಿಸುವವ. ಹಿರಣ್ಯರೇತಾ ದಿವಾಕರಃ, ಬಂಗಾರಕ್ಕೆ ಕಾರಣ. ಅವನ ತೀವ್ರವಾದ ಕಿರಣಗಳು ಯಾವುದೋ ಒಂದು ಪರ್ಟಿಕ್ಯುಲರ್ ಲೋಹದ ಮೇಲೆ ಬಿದ್ದು ಹೊಳೆಯುವಂತೆ ಮಾಡುತ್ತೆ. ಅದನ್ನೇ ನಾವು ಅದನ್ನು ಗುರುತಿಸೋದು. ದಿವಾಕರಃ, ಬೆಳಗು ಮಾಡುವವ, ಜ್ಞಾನ ಕೊಡುವವ. ಹೀಗೆ ಅಂತ 10 ಶ್ಲೋಕ ಆಯಿತು. ಇನ್ನು ಉಳಿದದ್ದಿದೆ, ಅದನ್ನು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.